26 ಅಧ್ಯಾಯ 40 ಚಾಪ್ಟರ್ 26 ಅತ್ತಾಗ 26ನೇ ಅಧ್ಯಾಯ 40 నుంచి ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವನು ನಿದ್ರೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಇಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರದಿಂದಿರಲಾರಿರಾ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾದರೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಯೇಸು ಕ್ರಿಸ್ತನು ಹೇಳಿದನು. ಅದೇ ಯೇಸು ಕ್ರಿಸ್ತನ ಆತ್ಮ ಇವತ್ತು ಇಲ್ಲಿ ಕುಳಿತಿರೋ ಒಬ್ಬೊಬ್ಬರಿಗೆ ಹೇಳ್ತಾ ಇದ್ದಾರೆ, ನೀನು ಶೋಧನೆಯಲ್ಲಿ ಇದೆಯಾ? ಕೆಲವರು ಶೋಧನೆಗೆ ಸಿಕ್ಕಾಕೊಳ್ಳೋ ತರ ಇದ್ದೀರಾ, ಕೆಲವರು ಶೋಧನೆಗೆ ಬೀಳೋ ತರ ಇದ್ದೀರಾ, ಅನೇಕರು ಶೋಧನೆಗೆ ಒಳಗಾಗ್ಬಿಡ್ತಾರೆ. ನೀನು ಶೋಧನೆಗೆ ಒಳಗಾಗ್ತಿರಗೆ, ನೀನು ಶೋಧಕನ ಕೈಗೆ ಸಿಕ್ತಿರಗೆ, ಶೋಧಕನು ನಿನ್ನನ್ನು ಶೋಧಿಸ್ತಿರಗೆ, ಶೋಧಕನ ಶೋಧನೆ ನಿನಗೆ ಬರದೇ ಇರಬಾರ್ದಂದ್ರೆ ನೀನು ಪ್ರಯೋಜನ ಇಡಬೇಕು. ಪ್ರಾರ್ಥನೆಯಲ್ಲಿದ್ರೆ ನಿನಗೆ ಶೋಧನೆ ಮಾಡುವ, ಪ್ರಾರ್ಥನೆಯಲ್ಲಿದ್ರೆ ನಿನಗೆ ಭಯ ಮಾಡಿದ್ರೆ ಸುಮ್ಮನೆ ನೀನು ಡಗ್ಗಾಗಿ ಹೋರಾಡೋದು, ಚರ್ಚೆ ಬರೋದು ಹೋಗೋದು ಇಲ್ಲಿ ಮಾತ್ರ ಪ್ರದರ್ಶಿಸ್ತೀರಿ. ನಿನ್ನ ಸಮಸ್ಯೆ ನೀರಲ್ಲ. ದೇವರು ಹೇಳ್ತಾರೆ, ಎಡಬಿಡದ ಪ್ರಾರ್ಥನೆ, ಎಚ್ಚರದ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಕಣ್ಣೀರು ಪ್ರಾರ್ಥನೆ, ಮಧ್ಯರಾತ್ರಿ ಪ್ರಾರ್ಥನೆ, ಸಂಪೂರ್ಣ ರಾತ್ರಿ ಪ್ರಾರ್ಥನೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ, ಮುಂಜಾನೆ ಪ್ರಾರ್ಥನೆ, ಯಥಾರ್ಥ ಪ್ರಾರ್ಥನೆ, ಹೋರಾಟ ಪ್ರಾರ್ಥನೆ, ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಿ, ಎಲ್ಲಾ ಸಮಯಗಳಲ್ಲಿ ಪ್ರಯತ್ನ ಮಾಡಿ. ಯಾಕೆ ಹೇಳಿದರೆ ಒಂದು ವೇದ ವಾಕ್ಯ ತರ ಇಟ್ಕೊಂಡಿದ್ಯಾ? ಪ್ರಯ ಮಾಡು, ಶೋಧನೆಗೆ ಸಿಗಲ್ಲ. ಒಂದು ವೇಳೆ ಶೋಧನೆ ಬಿದ್ದಿದೆಯಾ, ಪ್ರಯತ್ನ ಮಾಡು. ಕಷ್ಟದಲ್ಲಿ ಸಿಕ್ಕಿದೆಯಾ, ಇಲ್ಲಿ ಮಾತ್ರ ಪ್ರೇಯರ್ ಕೇಳ್ತಾರೆ ಅಂತ ನಂಬೇಡ. ಇಲ್ಲಿ ಕೇಳ್ತಾರೆ, ನಿನ್ನ ಮನೆಯಲ್ಲಿ ಕಷ್ಟದಲ್ಲಿ ನೀನು ಕರೆದ್ರೆ ದೇವರು ನಿನ್ನ ಕಷ್ಟದಿಂದ ತಪ್ಪಿಸ್ತಾನೆ. ಕೀರ್ತನೆಗಳು 50:15 ಕಣ್ಣೀರು ಪ್ರಾರ್ಥನೆ, ಎಡಬಿಡದ ಪ್ರಾರ್ಥನೆ, ಯಥಾರ್ಥ ಪ್ರಾರ್ಥನೆ, ಬೇಸರಗೊಳ್ಳದ ಪ್ರಾರ್ಥನೆ, ಎಡಬಿಡದ ಪ್ರಾರ್ಥನೆ. ಈ ಪ್ರಾರ್ಥನೆಗಳೆಲ್ಲ ಏನು ಕೇಳಿದ್ದಾರೆ? ಯಾಕೆ ಕೇಳಿದ್ದಾರೆ? ಶೋಧನೆಗೆ ಒಳಗಾಗದಂತೆ. ಒಂದು ಬೇಗ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆ, ಆಗ ನನ್ನನ್ನು ಕೊಂಡಾಡ್ತೀರ. ಕಷ್ಟದಲ್ಲಿದೆಯಾ, ಇಕ್ಕಟ್ಟಲ್ಲಿದೆಯಾ, ನನ್ನನ್ನ ಕೇಳ್ಕೋ, ನನ್ನನ್ನ ಬೇಕೋ. ಸುಮ್ಮನೆ ಮನುಷ್ಯರನ್ನು ಚಿಂತೆ ಮಾಡಿಕೊಂಡು ನಿಂತ್ಕೊಳ್ತೀನಿ. ಇವರ ದೇವರು ಕೊಡೋಣ, ಈಗ ಯಾರು ಕೊಡೋಣ? ಯಾಕೆ ನನಗೆ ಮಾಡಿ, ನನಗೆ ಪ್ರಯೋಗ ಮಾಡು. ಕಷ್ಟನ, ಕಣ್ಣೀರ, ದುಃಖನ, ಬೇಗನ ಏನಿರ್ತದೆ ವಾಕ್ಯ ಪ್ರಯೋಗದಲ್ಲಿ ಮಾತಾಡ್ತಾರೆ. ನನಗೆ ಮೊರೆ ಇಡು, ಮೊರೆ ಇಡು. ದೇವ್ರಿ, ನನ್ನ ಪ್ರಾಬ್ಲಮ್ ಇದೆಪ್ಪ, ನನ್ನ ಕಷ್ಟ ಇದೆಪ್ಪ, ಇದರಲ್ಲಿ ಸ್ವಲ್ಪ ಶ್ರಮ ಇದೆ, ನಿನ್ನ ನಂಬಿಕೆ ಇದೆ ಇದರಲ್ಲಿ. ದೇವ್ರಿ, ನಾನು ನನ್ನ ಕಷ್ಟದಿಂದ ಬಿಡಿಸು, ಈ ಕಣ್ಣೀರಿಂದ ನನ್ನನ್ನು ತಪ್ಪಿಸಪ್ಪ, ಈ ಶೋಧನೆಯಿಂದ ನನ್ನನ್ನು ಬಿಡಿಸಪ್ಪ, ಈ ಬೇಗದಿಂದ ನನ್ನನ್ನು ಬಿಡಿಸಪ್ಪ. ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು, ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು. 100% ಬಿಡಿಸುತ್ತಾನೆ. 100 ನಾನು ಗ್ಯಾರಂಟಿ ಕೊಡ್ತೀನಿ. ನಿನ್ನ ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು. ಕಾಲಕ್ಕೆ ನಿನ್ನನ್ನು ದೇವರು ತಕ್ಕ ಸಮಯದಲ್ಲಿ ಈಗ ಕೊಡಪ್ಪ, ಇದು ಕೊಡಪ್ಪ, ಅದು ಕೊಡಪ್ಪ ಅಂತ ಸುಮ್ಮನೆ ದೇವರು ಹೇಳಿದ್ರು ಬೇಸರಗಳಿಗೆ ಬೇಡ. ಪ್ರಯತ್ನ ಮಾಡು. ನಿಶ್ಚಿತ್ತನಪ್ಪ, ಏನನ್ನ ನಿಶ್ಚಿತ್ತ ಎಲ್ಲ ನಿಶ್ಚಿತಾನುಸಾರವಾಗಿ ಕೇಳಿದ್ರೆ ಸಿಗಲಪ್ಪ. ನೀವೇನೇನೋ ಇವಾಗಲೇ ಕೊಡಪ್ಪ, ಈಗಲೇ ಕೊಡಪ್ಪ,
ನಿನಗೆ ಮಳೆಯನ್ನು ಸುರಿಸ್ತಾನೆ. ಹೆಂಗೆ ಬಿತ್ತಿದ ಮೇಲೆ ಅದು ಮೊಳೆಬೇಕು, ಹೈಟ್ ಆಗ್ಬೇಕು, ತೆನೆ ಬಿಡ್ಬೇಕಂತ ಮಳೆಯನ್ನು ಸುರಿಸ್ತಾನೆ. ಕರೆಕ್ಟ್ ಟೈಮ್ಗೆ ನಿನಗೆ ಸುರಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಸುಮ್ಮನೆ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಎತ್ತಿ ಆಡ್ತಾರಲ್ಲ, ಮನುಷ್ಯರನ್ನ ಹೇಳ್ಕೊಂಡು ಆ ಮನುಷ್ಯ ದೊಡ್ಡವನು ಚಿಕ್ಕವನು, ಅವಳು ಇವಳು, ಆಯಮ್ಮ ಈ ಅಮ್ಮ, ಆ ಅಕ್ಕ ಈ ಅಕ್ಕ, ಆ ತಂಗಿಯಕ್ಕ ಈ ತಂಗಿಯಕ್ಕ, ಆ ಪಕ್ಕದ ಮನೆ ಈ ಪಕ್ಕದ ಮನೆಯವರನ್ನು ನೀನು ಹೇಳ್ಕೊಂಡ್ರೆ ನಿನ್ನ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಅವೇ ಜಾಸ್ತಿ ಆಗ್ತದೆ. ದೇವರಿಗೆ ಹೇಳು, ನಿನ್ನ ಕಷ್ಟದಿಂದ ಬಿಡಿಸ್ತಾನೆ. ಕಷ್ಟ ಏನ್ ಗೊತ್ತಾ? ಓಡ ಏನ್ ತಲೆ ಓಡಲ್ಲ, ಎಲ್ಲಿಗೂ ಹೋಗೋಕ್ಕಾಗಲ್ಲ, ಏನ್ ಮಾಡಿದ್ರು ಈಚೆ ಬರೋಕ್ಕಾಗಲ್ಲ. ನೀನಂತ ಕೈ ಮೇಲೆ ಮಾಡ್ಬೇಕಾಗಿರೋದು ಪ್ರಾರ್ಥನೆ, ಪ್ರಯರ್. ಶೋಧನೆಗೆ ಒಳಗಾಗದಂತೆ, ಕಷ್ಟಕ್ಕೆ ಬೀಳ್ದಿರಕ್ಕೆ, ಅವಮಾನಕ್ಕೆ ಬೀಳ್ದಿರಕ್ಕೆ, ದುಃಖಕ್ಕೆ ಬೀಳ್ದಿರಕ್ಕೆ, ಭಯಕ್ಕೆ ಬೀಳ್ದಿರಕ್ಕೆ, ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರಕ್ಕೆ ನೀನ್ ಮೊದಲಿಂದ ಪ್ರಯರಲ್ಲಿ ಇದ್ಬಿಟ್ರೆ ಖಂಡಿತವಾಗ್ಲು ಕ್ರಿಸ್ತು ವಿರೋಧಿ ಕೂಡ ನಿನ್ನ ಮುಟ್ಟಲ್ಲ. ಕಾಲ ಕೂಡ ನಿನ್ನ ಮುಟ್ಟಲ್ಲ. ಸೈತಾನ ಕೂಡ ನಿನ್ನ ಹತ್ರ ಬರಲ್ಲ. ರೋಗ ವ್ಯಾಧಿ ಯಾರಾದ್ರೂ ನಿನ್ಗೆ ಮಾಟ ಮಂತ್ರ ಮಾಡಿದ್ರೆ ಕೂಡ ನಿನ್ನ ಹತ್ರ ಬರಲ್ಲ. ಶೋಧನೆಗೊಳಗಾದ್ರೆ ಡೈಲಿ ಪ್ರೇಯರ್ ಇದೆಯಲ್ಲ, ರಾತ್ರಿ ಪ್ರೇಯರ್, ಮಧ್ಯಾಹ್ನ ಪ್ರೇಯರ್, ಸಾಯಂಕಾಲ ಪ್ರೇಯರ್, ರಾತ್ರಿ ಪ್ರೇಯರ್, ಮಧ್ಯರಾತ್ರಿ ಪ್ರೇಯರ್, ಹೆಚ್ಚಿನವಾಗೆಲ್ಲ ಪ್ರೇಯರ್, ಕೆಲಸ ಇರುವ ಪ್ರೇಯರ್, ಅಡುಗೆ ಆದ ಮೇಲೆ ಪ್ರೇಯರ್, ಮಕ್ಕಳೆಲ್ಲ ಮಲ್ಕೊಂಡ ಮೇಲೆ ಪ್ರೇಯರ್, ಸೋದರಗಳಿಂದ ಪೀಡಿಸುತ್ತದೆ. ತನ್ನ ಸೀಲನ್ನು ಎತ್ತಿ ಸರಮನೆಯಲ್ಲಿ ಹಾಕ್ಬಿಟ್ಟು ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ. ನಿಜಾನ? ಹಲ್ಲೆಲೂಯಾ. ಯಾರು ಬೈಬಲ್ ನೋಡಬೇಡಿ, ನನ್ನ ನೋಡಿ. 16ನೇ ಅಧ್ಯಾಯದಲ್ಲಿ ಎತ್ತಿ ಅವರನ್ನ ಚೆನ್ನಾಗಿ ಹೊಡೆದು ಕೋಟುಗಳನ್ನ ಹಾಕಿ ಚೆನ್ನಾಗಿ ಚಚ್ಚಿ ಪೌಲ ಸೀಲರನ್ನ ಹಾಕ್ಬಿಟ್ಟು ಬೆಳಿಗ್ಗೆ ಅವರಿಗೆ ಏನಿತ್ತು ಗೊತ್ತಾ? ಮರಣ ಶಿಕ್ಷೆ. ಏನಿತ್ತು ಅವರಿಗೆ ಬೆಳಗ್ಗೆ? ಮರಣ ಶಿಕ್ಷೆ. ಇವ್ರೇನ್ ಮಾಡಿದ್ರು ಗೊತ್ತಾ? ಈಗ ಹೊಡೆದಿದ್ರಲ್ಲ, ಇದಕ್ಕೆಲ್ಲ ಟೆನ್ಷನ್ ತಗೊಂಡಿಲ್ಲ. ಚೆನ್ನಾಗಿ ಹೊಡೆದಿದ್ರು, ಕೊರಡೆಗಿಂತ ಚಾಟಿಗಿಂತ ಚೆನ್ನಾಗಿ ಹೊಡೆದು ಬಿಟ್ಟು ಆಮೇಲೆ ಕೊರಡೆಗಳ ಅಂತಿ ನಾಲ್ಕು ಕಟ್ಬಿಟ್ಟು ಹೊಡೆದು ಬಿಟ್ಬಿಟ್ಟಿದ್ವಿ. ಇಲ್ಲೊಂದು ಕೈ ಹಾಕ್ಬಿಟ್ಟು ಹೋಗಿ ತಿಕ್ಸಿ ಬಿಟ್ಬಿಟ್ಟಿದ್ವಿ. ಮಧ್ಯರಾತ್ರಿ ಎಷ್ಟು ಗಂಟೆ? ಎಲ್ಲಾರು ಮನೆಗೆ ನಿದ್ರೆ ಮಾಡ್ತಾ ಇದ್ರಿ. ಇಬ್ಬರು ಎದ್ದು ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದಾರೆ. ಗಟ್ಟಿಯಾಗಿ ಸ್ತುತಿ ಪದಗಳನ್ನ ಆಡ್ತಾ ಇದ್ದಾರೆ. ಅವೇ ಏನ್ ನಡೆದು ಗೊತ್ತಾ? ಭೂಕಂಪವಾಗಿದೆ. ಅವೇ ಅವ್ರ ಭಯದಲ್ಲಿ ಭೂಕಂಪವಾಯಿತು. ಎಲ್ಲರ ಬೇಡಿಗಳು ಕಲಿಸಿಬಿಟ್ಟು, ಎಲ್ಲರ ಬೇಡಿಗಳು ಕಲಿಸಿಬಿಟ್ಟು. ಸರಿ, ಬಾಗಿಲುಗಳೆಲ್ಲ ತೆರೆಯಲ್ಪಟ್ಟು ನೀನ್ ಪ್ರೇಯರ್ ಮಾಡಲ್ಲ. ನಿನ್ನ ಅಕ್ಕ, ನಿನ್ನ ತಂಗಿ, ನಿನ್ನ ಅಣ್ಣ, ನಿನ್ನ ತಮ್ಮ, ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಅಕ್ಕಪಕ್ಕ ಮನೆ, ನಿನ್ನ ಬಂಧುಗಳು, ವಿಶ್ವಾಸಿ ಪ್ರತಿಯೊಬ್ಬರು ಕೋಳುಗಳು, ಬಂಧನಗಳು, ಕಟ್ಟುಗಳು ಹಂಗೆ ನೋಡ್ತಾ ಇವೆ. ಮನೆಗೆ ಹೋಗಿ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ ಚೆನ್ನಾಗಿ ಹೊಡೆದ್ರಂತೆ. ಯಾಕಂದ್ರೆ ಬೆಂಕಿಲ್ಲ ತಗೋಬೇಕು, ಅಡ್ಮಿಟ್ ಆಗ್ಬೇಕು, ಗ್ಲೂಕೋಸ್ ಹಾಕೋಬೇಕು, ನಿದ್ರೆ ಬರಲ್ಲ, ಊಟ ತಿನ್ನಕ್ಕಾಗಲ್ಲ, ಹಂಗ ಹೊಡೆದ್ರಂತೆ. 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ ಮನೆಗೆ ಹೋಗಿ ಓದಿ ಸಿಗ್ತೈತೆ ವಾಕ್ಯ. ಚೆನ್ನಾಗಿ ಹೊಡೆದಿದ್ರಂತೆ. ಯಾಕವ್ರು ಅನ್ಕೊಂಡು ನೋವುಗಳಲ್ಲಿ ಇಲ್ಲ ನಿಂತ ನಂತರ ನಾವಿರೋದು ಏನ್ ಮಾಡ್ತೀವಿ? ಹಂಗೇನ ಮಾಡ್ತಾರೆ, ಸುಸ್ತಾಗಿ ಮಾಡ್ಕೊಂಡ್ಬಿಡ್ತೀವಿ. ಅದೇ ಚಿಂತೆಯಲ್ಲಿರ್ತೀವಿ, ಅದೇ ಬೇಜಾರಲ್ಲಿರ್ತೀವಿ, ಅದೇ ಕಷ್ಟದಲ್ಲಿರ್ತೀವಿ. ಪೌಲ ಶೀಲ ಆಗಿರ್ಲಿಲ್ಲ, ಆಮೇಲೆ ಎದ್ದು ಆಸಕ್ತಿಯಿಂದ, ಇವತ್ತು ಟೈಟಲ್ ಅದೇ, ಆಸಕ್ತಿಯಿಂದ ಪ್ರೇಯರ್ ಮಾಡಿದ್ರೆ ನಿನ್ನ ಕಷ್ಟಗಳು, ನಿನ್ನ ಶೋಧನೆಗಳು ನಿನ್ನ ಬಿಟ್ಟು ಹೋಗ್ತೈತೆ.
ನೀನು ಕೇವಲ ಮಾತಾಡ್ಕೊಂಡು ರೌಂಡ್ ಹೊಡ್ಕೊಂಡಿದ್ರೆ ನಿನ್ನ ಕಷ್ಟಗಳಿಂದ ಜಾಸ್ತಿ ಆಗ್ತದೆ. ಇದು ಪ್ರೇಯರ್ ಅಲ್ಲಿರೋ ಲೈಫ್, ಪ್ರೇಯರ್ ಅಲ್ಲಿ ಇರೋ ಲೈಫ್, ವಿಶ್ವಾಸಕ್ಕಿರೋ ವ್ಯತ್ಯಾಸ. ಆಮೇಲೆ ಸುಮ್ಮನೆ ಆ ಕಷ್ಟನ ತೋರಿಸಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ, ನಿನ್ ಪ್ರಾಬ್ಲಮ್ಸ್ ನ ಪ್ರೇಯರ್ ಅಲ್ಲಿ ಕುತ್ಕೊಂಡಾಗ ತೋರಿಸಲ್ಲ. ಆಮೇಲೆ ತೋರಿಸೋದೇ ಇಲ್ಲ. ನಾನು ನೋಡಿ ಪ್ರಾಬ್ಲಮ್ ನ ತೋರಿಸಲ್ಲ. ಅಲ್ಲೇಲೂಯಾ. ಪ್ರಾಬ್ಲಮ್ ನ ತೋರಿಸಲ್ಲ. ನಮ್ಗೆ ಏನೇನು ಪ್ರೇಯರ್ ಮಾಡಬೇಕು, ಯಾವ್ದಾದ್ರು ದೇವರ ಹತ್ರ ಕೇಳಬೇಕು, ಯಾವ ವಾಕ್ಯ ಕೇಳಬೇಕು, ಪ್ರೇಯರ್ ಕುತ್ಕೊಂಡ್ರಿ ಆಮೇಲೆ ಅಲ್ಲೇಲೂಯಾ ಸ್ತೋತ್ರ ನಮಗೆ ಕೊಂಡಾಡೋದು ಅಷ್ಟಕ್ಕೆ ನಿಲ್ಲಿಸ್ಬಿಡ್ತೀರಿ. ನಿನ್ನ ಪ್ರಾಬ್ಲಮ್ಸ್ ನ ಮನಪೂರ್ವಕವಾಗಿ ದೇವರ ಹತ್ರ ಹೇಳಿ ಕಣ್ಣೀರಾಕಿ ಸತುತ್ರ ಪಡ್ಕೊಳ್ಳೋ ತರ ಶತ್ರುವಾದ ಸೈತಾನ ಬಿಡಲ್ಲ. ಕಾರಣ ಏನಂದ್ರೆ ನೀನು ಎಚ್ಚರ ಕಡಿಮೆ. ಏನ್ ಬಂತು ಮಾತಿಗೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಮಾಮೂಲಿ ಪ್ರೇಯರ್ ಮಾಡ್ತೀಯ ಎಲ್ಲರ ಜೊತೆ, ಏನೋ ಮಾಡ್ತೀಯ ಹಂಗಲ್ಲ. ಎಚ್ಚರ ಏನ್ ಗೊತ್ತಾ, ಗಮನ ಬಿಟ್ಟು ನಾವು ಪ್ರೇಯರ್ ಮಾಡಿದ್ರೆ ನಮ್ಗೆ ಏನು ಕೇಳಿ ಬರಲ್ಲಪ್ಪ, ಬಂದ್ರೆ ಕೂಡ ನಮ್ಮ ಬಾಕಿ ಹೋಗ್ತೈತೆ. ಹಿಂಗ್ ಬರಲ್ಲ ನಮ್ಮ ಒಳಗ್ ಬರಲ್ಲ, ಹಿಂಗ್ ಈಗ ಹೋಗ್ಬಿಡ್ತೈತೆ. ಎಚ್ಚರ ಅಂದ್ರೆ ಅದೇ. ಅಲ್ಲೇಲೂಯಾ. ಆಮೇಲೆ ಜನ ಇಲ್ವಾ, ನಮ್ಮ ಮನೆಯೆಲ್ಲ ಸುತ್ತಲೂ ಏನಾರ ಹುಲ್ಲು ಬಂದ್ರೆ, ಟಿವಿ ಗಿಡ ಬಂದ್ರೆ, ಹುಲ್ಲು ಗಿಡ ಬಂದ್ರೆ ಕ್ಲೀನ್ ಆಗಿ ಬಂತು. ಏನಾರ ವಸ್ತು ಗಚ್ಚಿ ಬಿಚ್ಚಿ ಅಂತ ಬಿಸಾಕಿದ್ರೆ ಎದ್ದು ಕ್ಲೀನ್ ಆಗಿ ಎತ್ತಿದ್ರೆ ಹಾವು ಬರಲ್ಲ. ಹಾವು ಎಲ್ಲಿ ಗೊತ್ತಾಗಲ್ಲ. ಎಲ್ಲಿಗೆ ಹಾವು ಬರೋದು, ತುಂಬಾ ಗಲೀಜು, ತರುಗು, ಬೇಸ್ತು, ಗೊಬ್ಬರ, ಹಾವು, ಆಡು, ಹುಳು ಏನನ್ನ ಅಲ್ಲಿ ವಸ್ತು ಇದ್ರೆ ಅವುಗಳಲ್ಲಿ ಬಂದ ಪಡ್ಕೊಳ್ತೀವಿ. ಕ್ಲೀನ್ ಆಗಿಟ್ಕೋ. ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಕಿತ್ತಿ ಕೆತ್ತಿ ಎತ್ತಿ ಬಿಸಾಕ್ಬಿಡು. ಎಲ್ಲ ಕ್ಲೀನ್ ಆಗಿ ಎಚ್ಚರವಾಗಿಟ್ಕೋ. ಹಾವು ಬರಲ್ಲ. ಆಮೇಲೆ ಹಾವು ಬರಲ್ಲ. ಅಲ್ಲೇಲೂಯಾ. ಎಚ್ಚರವಾಗಿಟ್ಕೋ, ಎಚ್ಚರವಾಗಿ ಆಲೋಚಿಸ್ಕೋ. ರಾತ್ರಿ ಮಲಗೋ ಸರಿ ಆಲೋಚಿಸ್ಕೋ. ಅಲ್ಲೂ ಹುಡುಕಲು ಬಿಡಲ್ಲ. ಆಮೇಲೆ ಅಲ್ಲೇಲೂಯಾ. ಅಲ್ಲೇಲೂಯಾ. ಮನೆಯ ಮೇಂಟೆನೆನ್ಸ್ ಮಾಡ್ಕೋ. ಎಲ್ಲಿ ಹೊಡೆದೋಗಿದೆ, ಎಲ್ಲಿ ಕ್ಲೀನ್ ಆಗಿದೆ, ಎಲ್ಲಿ ಬ್ರೋಕ್ ಆಗಿದೆ ಅಲ್ಲಿ ಪ್ಲಾಸ್ಟಿಕ್ ಹೊಡಿಸ್ಬಿಡು. ಎಲ್ಲಿ ಪೇಂಟ್ ಆಗಿದೆ ಇದನ್ನ ಮಾಡ್ಬಿಡು. ಎಲ್ಲಿ ಹೀಗಾಗಿದೆ ಕಮ್ಮಿ ಕಿತ್ತೋಗಿದೆ ಅಲ್ಲಿ ಬೆಂಡ್ ಮಾಡಿಸ್ಬಿಡು. ಮೇಂಟೆನೆನ್ಸ್ ಮಾಡಿದ್ರೆ ಎಚ್ಚರವಾಗಿದ್ರೆ ಮನೆ ಬಾಳಿಕೆ ಬರ್ತದೆ. ಅಲ್ಲೇಲೂಯಾ. 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 ಅದೇ ರೀತಿಯಾಗಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ, ನಮ್ಮ ಆಧ್ಯಾತ್ಮಿಕ ಬದುಕಿನಲ್ಲಿ, ನಮ್ಮ ಆಧ್ಯಾತ್ಮಿಕ ಲೈಫಲ್ಲಿ ನಾವು ಎಚ್ಚರವಾಗಿರ್ಬೇಕು. ಕಷ್ಟಗಳು ಬರಬಾರ್ದು. ಯಾರನ್ನ ಮಾಟ ಮಂತ್ರ ಮಾಡಿದ್ರೆ ಕೂಡ ನಮ್ಮನ್ನ ಮುಟ್ಟಲ್ಲ. ಪ್ರೇಯರ್ ಮಾಡಿದ್ರೆ ಯಾರನ್ನ ಮಾಟ ಮಂತ್ರ ಮಾಡಿದ್ರೆ ಕೂಡ ನಮ್ಮ ಮನೆಗೆ ಬಂದ್ಬಿಟ್ಟು, ನಮ್ಮ ಮನೆಯಲ್ಲಿ ಉರಿತಾರೋ ಯೇಸುವನ್ನ ನೋಡ್ಬಿಟ್ಟು, ನಮ್ಮ ಮನೆಯಲ್ಲಿ ಉರಿತಾರೋ ಯೇಸುವನ್ನ ನೋಡ್ಬಿಟ್ಟು, ಇದ್ರೊಳಗಡೆ ಈ ಮನೆಯಲ್ಲಿ, ಈ ಮನೆಯೊಳಗಡೆ ದೊಡ್ಡ ಶಕ್ತಿ ಇದೆಪ್ಪ, ನಾನು ದುಃಖಕ್ಕೆ ಆಗ್ತಾ ಇಲ್ಲ, ನಾನು ಎಲ್ಲರಿಗೂ ಬಂದು ಹೋಗ್ಬಿಡ್ತೇನೆ ಈ ಮನೆ ಇದೆಯಲ್ಲ, ಮನೆ ಇಲ್ಲೊಂದು ಬರ್ತಾ ಇದಂತೆ. ಇಲ್ಲಿ ನೋಡಿದ್ರೆ ಯೇಸು ಸ್ವಾಮಿ ಇರ್ತಾರೆ. ಆತನ ಬ್ರೈಟ್ನೆಸ್ ಪವರ್ಫುಲ್ ಆಗಿ, ಆತನ ಪ್ರಜ್ವಲಿಸೋ ಬೆಂಕಿ. ಅಯ್ಯೋ, ನಾನು ಹೋದ್ರೆ ಸುಟ್ಟು ಹೋಗ್ಬಿಡ್ತೀನಿ ಒಳಗಡೆ. ನನ್ನ ಮೇಲೆ ನೋಡಕ್ ಕೂಡ ಆಗ್ತದೆ. ಹೋಗಿ ಮಂತ್ರವಾದಿ ಹೇಳ್ತಿದ್ದೆ, ಅವ್ರ ಮನೆಯಲ್ಲಿ ನನಗಿಂತ ದೊಡ್ಡ ಶಕ್ತಿ ಇದೆ. ಎಚ್ಚರವಾಗಿ ಪ್ರೇಯರ್ ಮಾಡುವಾಗ ಆಕ್ಸಿಡೆಂಟ್ ಆಗ್ತೈತಿ. ಎಚ್ಚರವಾಗಿ ಪ್ರೇಯರ್ ಮಾಡುವಾಗ ನಿಮ್ಮ ಮಕ್ಕಳು ಏನು, ನಿಮ್ಮ ಮನೆಯಲ್ಲಿ ಏನು ಗ್ಯಾಸ್, ಏನು ಕರೆಂಟ್, ಶಾರ್ಟ್ ಸರ್ಕ್ಯೂಟ್, ಏನೋ ಒಂದು ಅಪಾಯ, ಬಂಗಾರ ನಾಶ, ಏನು ನೀನು ಎಚ್ಚರವಾಗಿ ಪ್ರೇಯರ್ ಮಾಡುವಾಗ ಯಾವುದು ನಿನ್ನ ಮನೆನ, ನಿನ್ನ ಮಾರ್ಗನ, ನಿನ್ನ ಬಿಸ್ನೆಸ್ನ, ನಿನ್ನ ಕುಟುಂಬನ, ನಿನ್ನ ಹೆಂಡತಿ ಮಕ್ಕಳನ್ನ ಕುಟುಂಬ ನೀನು ಯಾವಾಗ ಎಚ್ಚರ ತಗೊಂಡ್ರೆ ಕೆಲಸ ನಿಮಗೆ ಕೆಲಸ ಬಿಸ್ನೆಸ್ ಎತ್ತಿ ತಕ್ಷಣ ಏನಂದ್ರೆ ಅದನ್ನ ಮಾಡ್ತಾರೆ, ಅವ್ರ ಹತ್ರ ಇರೋದ್ರ ಮಾತಾಡ್ಕೊಂಡು ಎಲ್ಲ ಮಾಡ್ತೀಯಾ. ಪ್ರೇಯರ್ ಮಾತ್ರ ಮಾಡಲ್ಲ, ಮಾಡಿದ್ರೆ ಸಿಂಪಲ್ ಆಗಿ ಮಾಡ್ತೀಯಾ. ಎಚ್ಚರ ವಹಿಸಿ ಮಾಡಲ್ಲ. ನಾನು ಕೋಟೆ ಕಟ್ಟಬೇಕು, ನಾನು ಸಭೆಗೋಸ್ಕರ ಪ್ರೇಯರ್ ಮಾಡಬೇಕು, ನಾನು ದೇವರ ದೂತರನ್ನ ಕೇಳ್ಕೋಬೇಕು, ದೇವರ ಹತ್ರ ಅಗ್ನಿಯ ಜ್ವಾಲೆಯನ್ನ ಕಟ್ಟಬೇಕು, ನಾನು ಸಭೆಗೋಸ್ಕರ ಬೇಡಬೇಕು, ಸಭೆಗೋಸ್ಕರ ಬೇಡಬೇಕು, ಸುಡುಗಳಿಗೆ ಒಳಗಾಗದಂತೆ. ನೋಡು ಹೇಳ್ದ ಬೇಗ ಏನ್ ಮಾಡ, ತಿರ್ಗಾ ಬಂದ್ರೆ ಏನ್ ಮಾಡ, ಬೇಗ ನಿದ್ರೆ ಮಾಡ್ತಾ ಇಲ್ಲ.
ಏನ್ ಮಾಡ್ತಾ ಇದ್ದ? ಪ್ರೇಯರ್ ಮಾಡಿದ್ರೆ ಮಾಡಬೇಕು. ನೀನು ಕೇಳ್ಕೊಳ್ಳೋಕೆ ಪ್ರೇಯರ್ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಬೇಕಂದ್ರೆ ನೀನು ಶೋಧನೆಗೆ ಒಳಗಾಗ್ತದೆ. ಏನಾಗ್ತದೆ ಶೋಧನೆ? ಅವನಿಗೆ ಯೇಸು ಯಾವನ್ನ ಯೇಸು ಗೊತ್ತಿಲ್ಲ ಅಂದ್ರೆ ಯಾವನಿಗೆ ಹೇಳ್ಬಾರ್ದು. ಬೇರೆ ಗೊತ್ತಿರೋರು ಬೇಕಾದ್ರೆ ಹೇಳಿ, ಗೊತ್ತಿರೋರು ಹೇಳ್ಬಾರ್ದು. ಅದು ಹೇಳೋದು ದೊಡ್ಡ ಡೇಂಜರ್. ನಾನು ಯೇಸುವನಲ್ಲ, ನಾನು ಕ್ರಿಸ್ತನಲ್ಲ ಅಂತ ಹೇಳ್ಬಾರ್ದು. ಯಾರು ಹೇಳಿದ್ರೆ ಅವತ್ತೇ ಯೇಸು ಅವನ್ನ ಬಿಟ್ಟು ಅವನ್ನ ಸೋದನೆ ಒಳಗಾದ. ಹೆಂಗೆ ಒಳಗಾದ ಅಂದ್ರೆ ನಾನು ಏನಾರ ಕ್ರಿಸ್ತನವನು ಆದ್ರೆ ನಾನು ಹೇಳ್ಕೊಂಡು ಹೊಡಿತಾರೆ, ನನಗೆ ಜೊತೆ ಸೇರ್ಬೇಕಾಗ್ತಾನೆ. ಅವೇ ದೊಡ್ಡ ಶೋಧನೆ, ಫುಲ್ಲು ಭಯ, ಕಡೆ ಆತರ ಕಳವಳ, ಏನಾಗ್ತದೋ ಅಂತ ನೋಡೋದು ಅಂತ ಬರ್ತಿದೆ ಬೈಬಲ್ ಮಾಡ್ಕೊಂಡು. ಯೇಸುಗೆ ಏನ್ ಮಾಡ್ತಾರೋ, ನಮ್ಮ ಗುರುಗೆ ಏನ್ ಮಾಡ್ತಾರೋ. ದೊಡ್ಡ ಶೋಧನೆಗೆ ಒಳಗಾದ. ಕಡೆಗೆ 3 ಶೋಧನೆಗಳಲ್ಲಿ ಸೋತ, 3 ಶೋಧನೆಗಳಲ್ಲಿ ಕೂಡ ಸೋತೋಗ್ಬಿಟ್ಟ. ಹಲ್ಲೆಲೂಯಾ, 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 ಆಮೆನ್, ಹಲ್ಲೆಲೂಯಾ. ಪೇತ್ರನು ಮಾಡಿದ ದೊಡ್ಡ ತಪ್ಪೇನಂದ್ರೆ ಗೊತ್ತಿಲ್ಲ. ಯಾಕಂತ ಪ್ರೇಯರ್ ಮಾಡಿದ್ರೆ ಯೇಸು ಕ್ರಿಸ್ತನ ಯಾಕಂತ ಪ್ರೇಯರ್ ಮಾಡಿದ್ದು? ಶೋಧನೆಗೆ ಒಳಗಾಗಬಾರ್ದು. ಶೋಧನೆಗೆ ಬಂದ ಪ್ರೇಯರ್ ಮಾಡಿ ಈಚೆ ಬಂದಾಗ ಹಾಕಿ ತುಳಿದ, ಸೈತಾನ ಹಾಕಿ ಕಾಲಲ್ಲಿ ತುಳಿದ. ಹಲ್ಲೆಲೂಯಾ. ಆಮೇಲೆ ಶಿಲುಬೆಗೆ ಹೊರಿಸಿಕೊಳ್ಳೋಣ. ಪಾದಾಳಕ್ಕೆ ಹೋಗಿದ್ದ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನಿಗೆ ಶೋಧನೆ ಇತ್ತು. ಶಿಲುಬೆಯ ಮರಣದಲ್ಲಿ ಯೇಸು ಕ್ರಿಸ್ತನಿಗೆ ಶೋಧನೆ ಇತ್ತು. ನೀನು ಈ ಲೋಕದಲ್ಲಿ ಕ್ರಿಸ್ತ ಆಗಿದ್ಯಾ, ನೀನು ಈ ಲೋಕದಲ್ಲಿ ದೇವರ ಮಗನಾಗಿದ್ಯಾ, ದೇವರ ಮಗನಾಗಿದ್ಯಾ. ನಿನಗೆ ಅನೇಕ ಶೋಧನೆಗಳು, ಅನೇಕ ಉಪದ್ರವಗಳು, ಅನೇಕ ನಿಂದನೆಗಳು ಬರ್ತದೆ. ಪ್ರೇಯರ್ ಮಾಡು, ಪ್ರೇಯರ್ ಮಾಡು, ಪ್ರೇಯರ್ ಮಾಡು, ಪ್ರೇಯರ್ ಮಾಡು, ಪ್ರೇಯರ್ ಮಾಡು, ಪ್ರೇಯರ್, 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 ಪ್ರೇಯರ್. ಪ್ರೇಯರ್ನಿಂದ ಉನ್ನತ ಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ದ. ಪ್ರತಿ ಶೋಧನೆಯನ್ನು ನಾವು ಬಿಡಿಸಬೇಕು. ದಾನಿಯೇಲ 3 ದಿನ 3 ಸಾರಿ ಇದಕ್ಕೆ ಪ್ರೇಯರ್ ಮಾಡಿ. ಎಷ್ಟು ಸಾರಿ? ಅದರಿಂದ ಅವನಿಗೆ ಗೊತ್ತಾ ಶೋಧನೆ ಬಂತು. ಅವನಿಗೆ ಏನ್ ಶೋಧನೆ ಬಂತು ಗೊತ್ತಾ? ಎತ್ತಿ ಸಿಂಹಗಳೆಲ್ಲ ಹಾಕಿದ್ರು. ಎಂತ ಸಿಂಹಗಳು ಗೊತ್ತಾ? ಇದೇ ಅನ್ಕೊಳ್ಳಿ, ಇಲ್ಲೊಂದು ಓಪನ್ ಇದೆ ಅನ್ಕೊಳ್ಳಿ, ಇಲ್ಲೆಲ್ಲ ಸಿಂಹಗಳಿದೆ. ಇಲ್ಲಿ ಓಪನ್ ಆಗಿದೆ, ಎತ್ತಿ ಮೇಲಿಂದ ಕೆಳಗೆ ಹಾಕ್ಬಿಡ್ತಾರೆ. ಅದು ಎಂತ ಸಿಂಹಗಳು ಗೊತ್ತಾ? ಇನ್ನು ಬರ್ತಾ ಇರಲ್ಲ, ಮೊನ್ನೆ ತಿಂದು ಮೂಲೆಗಳನ್ನ ಖಾಲಿ ಮಾಡು. ಏನೇನ ಅಂತ ಸಿಂಹಗಳಲ್ಲಿ ದಾನಿಯೇಲನನ್ನು ಹಾಕಿ, ಅಂತ ಸಿಂಹಗಳಲ್ಲಿ ದಾನಿಯೇಲನನ್ನು ಹಾಕಿ. ಅವನೇನ್ ಮಾಡೋದು ಗೊತ್ತಾ? ಮೊದಲೇ ಪ್ರೇಯರ್ ಮನುಷ್ಯ. ಅವ್ನು ಮೊದಲೇ ಗೊತ್ತಿದ್ದೇನೋ ಗೊತ್ತಿಲ್ಲ, ನನಗೆ ಶೋಧನೆ ಬರ್ತದೆ, ರಾಜನ್ ಮಾತ್ರ ಮುಗಿಬೇಕು. ಇನ್ನು ಯಾವನ್ನ ನಾನು ಅಡ್ಡ ಬಿದ್ರೆ, ಬೇರೆ ಯಾವ ದೇವರನ್ನ ನಾನು ಪ್ರೇಯರ್ ಮಾಡಿದ್ರೆ ನನ್ನನ್ನು ಎತ್ಕೊಂಡು ಸಿಂಹದ ಗವಿಯಲ್ಲಿ ಆಗ್ತಾರೆ ಅಂತ ಫಸ್ಟೇ ಗೊತ್ತಿತ್ತು. ಗೊತ್ತಾದ್ಮೇಲೆ ಕೂಡ ಪ್ರೇಯರ್ ಮಾಡ. ಸಿಂಹದ ಗವಿಯಲ್ಲಿ ಆಗಿದ ತಕ್ಷಣ ಕೂಡ ಪ್ರೇಯರ್ ಮಾಡ. ಕಷ್ಟಗಳಲ್ಲಿ ಬಿದ್ದ ಮೇಲೆ ಕೂಡ ಪ್ರೇಯರ್ ಮಾಡಬೇಕು ನೀವು. ಆಮೇಲೆ ಪ್ರೇಯರ್ ಮಾಡಿದಾಗ ಸಿಂಹ ಮುಂದೆ ಹಿಂಗ್ ಕೂತಿದ್ದಂತೆ. ಹೆಂಗ್ ಕೂತಿದ್ದಂತೆ? ಬಾಯಿನ ದೇವರು ಕಟ್ಟಾಗಿ ಬಾಯಿ ಸಿದ್ದಪ್ಪ ಬಾಯಿ ಆಗಿ ಕ್ಲಿಪ್ಪಾಗಿ ಬಿಡಿದ ದೇವರು ಪ್ರೇಯರಲ್ಲಿ ಅವನು ಶೋಧನೆ ಜಯಿಸಿದ. ದಾನಿಯೇಲನು ಪ್ರಾರ್ಥನೆಯಿಂದ ಸಿಂಹದ ಗವಿಗಳಿಂದ ಈಚೆ ಬಂದ. ಇವತ್ತು ನೀನು ಅನೇಕ ಕಷ್ಟಗಳಲ್ಲಿ ಅಂತ ಒಂದು ಸಿಂಹ ಅಂತ ಒಂದು ಕಷ್ಟಗಳು, ಶೋಧನೆಗಳು, ಈ ಲೋಕ ಉಪದ್ರವ, ಮಾತುಗಳು ಬರ್ತೈತೆ, ನಿಂದನೆಗಳು ಬರ್ತೈತೆ, ಅನೇಕ ವಿರೋಧಗಳು ನಿನಗೆ ಎದುರಾಗ್ತೈತೆ, ಅನೇಕ ಸಾಲಗಳು, ಕಣ್ಣೀರು, ಫೈನಾನ್ಷಿಯಲ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, ನಿನಗೆ ಸಿಂಹಗಳ ತರ ನಿನ್ನ ರಾತ್ರಿ ಆಗಲು ನುಂಗೋದಕ್ಕೆ, ಸೀಳಿ ಹಾಕೋದಕ್ಕೆ ನೋಡ್ತಾ ಇರ್ತದೆ. ಪ್ರೇಯರ್ ಮಾಡೋದಲ್ಲ, ನೀನು ಕೂಡ ಸಿಂಹದ ಬಾಯಿಗಳನ್ನ ಕಟ್ಟಿ ಹಾಕ್ತೀಯ. ಮರಣದಿಂದ, ಆ ಬೇಡಿಗಳಿಂದ ಅನೇಕರನ್ನ ತಪ್ಪಿಸಿ ತಮ್ಮನ್ನು ತಪ್ಪಿಸಿಕೊಂಡು ನಿನ್ನ ಪ್ರಾರ್ಥನೆಯಲ್ಲಿ ಕೂಡ ಮರಣ ಶಿಕ್ಷೆ, ಮರಣ ಶಿಕ್ಷೆ. ಹಲ್ಲೆಲೂಯಾ.
ಅದು ಯಾವ್ದು? ದಾನಿಯೇಲ 6ನೇ ಅಧ್ಯಾಯ. ಈಗ ನಾನು ಇನ್ನೊಂದು ವಾಕ್ಯನ ಕೊಡ್ತೀನಿ. ಅದೇನಂದ್ರೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ. ಏನಂದ್ರಲ್ಲಿ ಪೇತ್ರನನ್ನು ಕೂಡ ಎತ್ತಿ ಸೆರೆಮನೆಯಲ್ಲಿ ಹಾಕ್ಬಿಡ್ತಾರೆ. ಎಲ್ಲಿ ಸೆರೆಮನೆಯಲ್ಲಿ ಹಾಕ್ಬಿಡ್ತಾರೆ. ಅದಕ್ಕಿಂತ ಮುಂಚೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ಯಾಕೋಬನ ಕೊಂದಿರೋದಿದೆ ನೋಡಿ. ಯಾಕೋಬನ ಸಾಯಿಸಾಕಿದರೆ ಕಲ್ಲಾಗಿ ನೋಡಿ. ಯೋಹಾನನ ಅಣ್ಣ ಜೆಬೆದಾಯನ ಮಕ್ಕಳಲ್ಲಿ ಒಬ್ಬನಾದ ಯಾಕೋಬ ಯೇಸು ಕ್ರಿಸ್ತನಿಗೆ 3ನೇ ಶಿಷ್ಯನಾದ ಯಾಕೋಬನನ್ನ ಕೊಂದಾಕಿದ್ದಾರೆ ನೋಡಿ. ಈಗ ಪೇತ್ರನ ಎತ್ತಿ ಒಳಗಡೆ ಹಾಕಿದ್ದಾರೆ. ಪೇತ್ರನು ಜೈಲಲ್ಲಿದ್ದಾರೆ. ಪೇತ್ರನು ಎಲ್ಲಿದ್ದಾರೆ? ಬೆಳಗ್ಗೆ ಬಂದು ಅವನ್ನ ಡಿಸಿಷನ್ ಮಾಡಿ ಆನ್ ಮಾಡಬೇಕು, ಇಲ್ಲ ಶಿಲ್ಬೆ ಹೊಡಿಬೇಕು, ಇಲ್ಲಾಂದ್ರೆ ಕತ್ತರಿಸಬೇಕು. ಆಮೇಲೆ ಪೇತ್ರ ನಿದ್ರೆ ಮಾಡ್ತಾ ಇದ್ದಾರೆ. ಪೇತ್ರ ಏನ್ ಮಾಡ್ತಾ ಇದ್ದಾನೆ ನೋಡ್ಕೊಳ್ಳಿ. ಮನೆಗೆ ಹೋಗಿ ವಾಕ್ಯ ಈಗ ನಮ್ಗೆ ಯಾವ್ದಾದ್ರು ಒಂದೇ ಒಂದು ವಾಕ್ಯ ಓದಿ 12:5. ಪೇತ್ರನು ಸೆರೆಮನೆ ಒಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಏನಿವತ್ತು ಟೈಟಲ್ ಆಸಕ್ತಿ ಪ್ರಾರ್ಥನೆ ಇರಬೇಕು. ಆಸಕ್ತಿ ಪ್ರಾರ್ಥನೆ ನಿನ್ನನ್ನು ಪ್ರತಿ ಶೋಧನೆಯಿಂದ ಬಿಡಿಸ್ತೈತಿ. ಆಸಕ್ತಿ ಪ್ರಾರ್ಥನೆ ನಿನ್ನನ್ನು ಪ್ರತಿ ಶೋಧನೆಯಿಂದ ಬಿಡಿಸ್ತೈತೆ. ಏನ್ ಮಾಡಿದ್ರೆ ಬೇಕಗೋಸ್ಕರ ಪ್ರಯತ್ನ ಸಮಯಗಳು ನಿನ್ನ ಮನೆಯವರು ಶೋಧನೆಯಲ್ಲಿದ್ದಾರೆ. ನಿನ್ನ ಮನೆ ದೇವರು ನಂಬಿದ್ದಾರೆ. ನೀನು ಶೋಧನೆಯಲ್ಲಿದೆಯಾ? ನಿನ್ನ ಕುಟುಂಬ ಶೋಧನೆ ಇದೆ. ನಿನ್ನ ಅಕ್ಕ ಮಕ್ಕಳು ಶೋಧನೆಗಳಿದ್ದಾರೆ. ನೀನು ಮನಕಾಲು ನೀನು ಪ್ರೇಮ ಮಾಡಿ ನಿನ್ನ ಸಮಯಕ್ಕೋಸ್ಕರ, ನಿನ್ನ ಬೋಧನೆಗೋಸ್ಕರ, ನಿನ್ನ ಅಕ್ಕ ಮಕ್ಕಳ ಮನೆಗಳಿಗೋಸ್ಕರ ದೇವರು ದೂತರನ್ನ ಕಳಿಸಿ ಪೇತ್ರನ ಬಿಡಿಸ್ತಾನೆ. ನಿನ್ನ ಮನೆಯಲ್ಲಿರೋ ಒಬ್ಬರನ್ನು ಕೂಡ ಬಿಡಿಸ್ತಾನೆ ದೇವರು. ಹಲ್ಲೆಲೂಯಾ. ದೂತರನ್ನ ಕಳಿಸ್ತಾನೆ. ಯಾರನ್ನ ಕಳಿಸ್ತಾನೆ? ದೂತರನ್ನ ಕಳಿಸಿ ಆ ಬಲಗಿದ ತಪ್ಪಿ ಎಬ್ಬರಿಸ್ಬಿಟ್ಟು ಎದ್ದೇಳು. ಬೇಡಿಗಳನ್ನ ಬಿಚ್ಚಾಕ, ಬಾಗಿಲುಗಳನ್ನೆಲ್ಲ ತೆರೆದ, ಕರ್ಕೊಂಡು ಈಚೆ ಹೊರಟಿಬಿಟ್ಟ. ಅವನೇನ ಕೊಡಿದರೆ ಕಲಿಸಿತು. ಏನಿದು? ನಿನ್ನಾಗೆ ಪ್ರೇಯರ್ ಮಾಡಿ ನಿನಗೂ ಬಿಡಿಸ್ತಾನೆ. ನಮಗೆ ಆಗಲ್ಲ. ನಾನು ಈ ಪ್ರಾಬ್ಲಮ್ ಇಂದ ಈಚೆ ಬಂದ್ಬಿಟ್ಟ, ನಾನು ಈ ಶೋಧನೆಯಿಂದ ಈಚೆ ಬಂದ್ಬಿಟ್ಟ, ನಾನು ಈ ಉಪದ್ರವದಿಂದ ಈಚೆ ಬಂದ ಅಂತ ನಿನಗೂ ಕಲಿಸ್ತಾ ಇರ್ತದೆ. ಬೇತನಿಗಿದೆ ಎಲ್ಲ ನಿನ್ನ ಮನೆಗೆ ಹೋಗ್ಬೇಕು. ಹೇಳ್ತಾರೆ ನಾನು ಅನೇಕ ಸಮಯ ಕಷ್ಟದಲ್ಲಿರುವಾಗ ದೇವಾದಿ ದೇವರಿಗೆ ಪ್ರಾಬ್ಲಮ್ಸ್ ಸಿಕ್ಕಾಗ, ಅವಮಾನಗಳು ಇದ್ದಾಗ, ಕಷ್ಟದಲ್ಲಿ ಬಿದ್ದಾಗ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗ, ಮದುವೆ 5 ವರ್ಷ ಮಕ್ಕಳಿಲ್ಲ, ಇಂಥ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು, ವ್ಯಾಪಾರ ಇಲ್ಲ, ಉದ್ಯೋಗ ಇಲ್ಲ, ಊಟಕ್ಕೆ ಕಷ್ಟ, ಬಹಳ ಪ್ರಾಬ್ಲಮ್ಸ್ ಇದ್ದಾಗ ನಾನು ಮಾಡಿ ಮುಂದೆ ರಾತ್ರಿ 2 ಗಂಟೆವರೆಗೂ 1:30ವರೆಗೂ ಅಂಗಡಿ ಮುಚ್ಚಿಬಿಟ್ಟು ಬಂದ್ಬಿಟ್ರೆ 10 ಗಂಟೆಯಿಂದ 2 ಗಂಟೆವರೆಗೂ 1:30ವರೆಗೂ ಮನಕಾಲಲ್ಲೇ. ಮನಕಾಲ ಕೆಳಗಿಡಿಯೆಲ್ಲ ಹಿಡಿಯಲ್ಲ. ಮನಕಾಲಲ್ಲೇ 2 ಅವರ್, 3 ಅವರ್, 2.5 ಅವರ್, 2.25 ಅವರ್, 1:30ವರೆಗೂ ತಿರ್ಗಾ ಇಟ್ಬಿಟ್ಟು ತಿರ್ಗಾ 1 ಅವರ್ ಬೈಬಲ್. ಹಗಲೆಲ್ಲ ಬೈಬಲ್ ಓದಿರ್ತೀನಿ. ವ್ಯಾಪಾರ ಮಾಡ್ಕೊಂಡೆ 10 ಗಂಟೆಗೆ ಅಂಗಡಿ ಮುಚ್ಚಿಬಿಟ್ಟು ಬಂದು ಮನಕಾಲ ಹಾಕ್ಬಿಟ್ರೆ ರಾತ್ರಿ 1:30ವರೆಗೂ ಮನಕಾಲೆ. ಪ್ರಾಬ್ಲಮ್ಸ್ಗೆ, ಕಷ್ಟಕ್ಕೆ, ಪ್ರಾಬ್ಲಮ್ಸ್ಗೆ, ಅದಕ್ಕೆ ಇದಕ್ಕೆ ಅವರಿಗೆ ಇವರಿಗೆ ಪ್ರೇಯರ್ ಮಾಡಿ 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 ದುರಾತ್ಮಗಳ ಮೇಲೆ ಅಧಿಕಾರನ ಪಡ್ಕೊಂಡು ಹಲ್ಲೆಲೂಯಾ ಹಲ್ಲೆಲೂಯಾ. ಯಾರೊಬ್ಬರ ಹತ್ರ ಮಾತಾಡ್ತಾರೆ, ದುರಾತ್ಮಗಳನ್ನ ಬಿಟ್ಟು ಹೋಗ್ತಾ ಇರ್ತದೆ, ಮನಕಾಲ ಆಗ್ತಾರೆ, ಪ್ರೇಯರ್ ಮಾಡ್ತಾರೆ, ರಕ್ಷಣೆ ಬರ್ತಾರೆ, ಸಮಾಧಾನ ಹೊಂದ್ತಾರೆ, ಮಾತು ಮೇಲೆ ನಂಬಿಕೆ ಇರ್ತಾರೆ, ಮಾತನ್ನ ನಂಬಿದಂತಾರೆ, ಆಲಯಕ್ಕೆ ಬರ್ತಾರೆ. ಆ ಪ್ರಾರ್ಥನಾ ಶಕ್ತಿ. ಒಂದು ವೇಳೆ ನಾನು ಎಲ್ಲಾ ತರ ಮುಗಿದುಕೊಂಡು ಡೂಪ್ಲಿಕೇಟ್ ಕ್ರಿಸ್ತವಾಗಿ ಮಲಗಿದ್ರೆ ಇಲ್ಲಿ ಕೂಡ ನಿಲ್ತಾ ಇರಲ್ಲ, ಈ ಸ್ಥಳದಲ್ಲಿ ಕೂಡ ನಿಲ್ತಾ ಇರಲ್ಲ. ಪೌಲ, ಸೀಲಾಗಿ, ಯಾಕೋಬ, ಏಸಾವ, ಇಸಾಕನ 2 ಮಕ್ಕಳು. ಯಾಕೋಬನ ಅಬ್ರಹಾಮನ ಮೊಮ್ಮಕ್ಕಳು, ಇಸಾಕನ 2 ಮಕ್ಕಳು ಏಸಾವ, ಯಾಕೋಬ. ಈ ಯಾಕೋಬ ಏನ್ ಮಾಡಿದ್ರೆ ಅವನಿಗೆ 2 ಸಾರಿ ಮೋಸ.
ಟೈಮ್ಸ್ ಒಂದ್ಸಾರಿ ಅವನ ಜ್ಯೇಷ್ಠತ್ವವನ್ನು ಕಲ್ಕೊಂಡ, ಅವ್ನು ಬರೋ ಆಶೀರ್ವಾದವನ್ನು ಕಲ್ಕೊಂಡ. ಎರಡೇ ಅವನು ತಪ್ಪು ಮಾಡಿ, ಎರಡನೇ ತಪ್ಪೇನು, ಅವ್ನು ಬರೋ ಆಶೀರ್ವಾದ ಅವನಿಗೆ ಕಣ್ಣು ಕಾಣಿಸ್ತಾರೆ. ನಾನೇ ನಿನ್ಗೆ ಏಸವ, ನಾನೇ ನಿನ್ ಕಣ್ಣು ಮಾಡವ, ತಿನ್ಬಿಟ್ಟು ಆಶೀರ್ವಾದ ಎರಡು ನೋಡಿ ಏಸವ ಏನ್ ಮಾಡುತ್ತ ನಾನು ತಮ್ಮನ್ನು ಜೀವಂತವಾಗಿದ್ದ ತಪ್ಪಿಸ್ಕೊಂಡು ಕೆಲವು ವರ್ಷ 20 ವರ್ಷ ಇದ್ದ, 25 ವರ್ಷಗಳ ಮೇಲೆ ಬಂದ ಏಸವ ಮಾಡ್ತಾನೆ. ಭಯ ಮಾಡ್ತ ಸಾಯಿಸಕ್ಕೆ 20 ವರ್ಷ ಇದ್ದೇನೆ, 20 ವರ್ಷದ ನಾನು ಕೈ ಸಿಕ್ಕಿರತ್ತೆ, 20 ವರ್ಷದ ಕೈ ಸಿಕ್ಕಿರತ್ತೆ, 20 ವರ್ಷದ ಕೈ ಸಿಕ್ಕಿದ್ರೆ ಇವತ್ತು ನಾವನ್ನ ಬರ್ತಾ ಇದ್ದೀವಿ. ಏನ್ ಮಾಡೋದು? ಹೆಂಡತಿನ ಮುಂದೆ ಕಳಿಸ್ತಾ, ಮಕ್ಕಳನ್ನ ಮುಂದೆ ಕಳಿಸ್ತಾ, 12 ಮಕ್ಕಳನ್ನ ಕಳಿಸ್ತಾ, 4 ಹೆಂಡತಿನ ಮುಂದೆ ಕಳಿಸ್ತಾ, ಒಬ್ಬೊಬ್ಬರು ಮುಂದೆ ಕಳಿಸ್ತಾ, ಸ್ವಲ್ಪ ಆಸ್ತಿ ಬುದ್ಧಿ ಕಾಂತೆ ಮೇಲೆ ಎಲ್ಲ ಮುಂದೆ ಕಳಿಸ್ತಾ, ಪೂರ್ತಿಯಾಧೀಶ್ವರ ಪ್ರಾಣ ಭಯ ಹಿಂದೆ ಪ್ರೇಯರ್ ಮಾಡಕ್ ಸಾಕು. ಏನ್ ಮಾಡ್ದ? ಪ್ರೇಯರ್ ಮಾಡಕ್ ಸಾಕು. ಅದರಲ್ಲಿ ವಾಕ್ಯ ಎಲ್ಲಿದೆ? ಹಲ್ಲೆಲೂಯಾ. ಆದಿಕಾಂಡ 32ನೇ ಅಧ್ಯಾಯದಲ್ಲಿದೆ. ಆದಿಕಾಂಡ ಬರ್ಕೋಬಿಡಿ ಸಾಕು. ಆದಿಕಾಂಡ 32ನೇ ಅಧ್ಯಾಯದಲ್ಲಿ ಏನಾಯ್ತು ಗೊತ್ತಾ? ಅವನಿಗೆ ದೇವರು ದರ್ಶನ ಕೊಟ್ಟ. ಭಯ ಮಾಡಬೇಡ ಅಂತ ಹೇಳಿದ. ಅಲ್ಲಿಂದ ಎದ್ದು ಅಣ್ಣನ ಎದುರುಗಡೆ ಕೊಡ. ಅಣ್ಣ ಏನು ಮಾಡಿ ಏನ್ ಮಾಡಲಿಲ್ಲ, ಏನು ಮಾಡಿಲ್ಲ. ಅದಕ್ಕಿಂತ ಮುಂಚೆ ಅವನ ಹೆಂಡತಿ ತಂದೆ ಮಾವನೇ ಸಾಯಿಸಬೇಕಲ್ಲ ಅವನನ್ನ, ಲಬಾನನ. ಏನ್ ಮಾಡೋದು ದೇವರು? ಲಬಾನನ ನೀವು ಮುಟ್ಟಬಾರದು. ಲಬಾನಿಗೆ ಹೇಳಿದ, ಲಬಾನ ನನ್ನ ಯಾಕೋಬನ ನೀನು ಮುಟ್ಟಬೇಡ, ಅವನಿಗೇನು ಕೇಳಿ ಮಾಡಬೇಡ, ನೋಡು ನೀನನ್ನ ಚಿಂತೆ ಮಾಡ್ಬಿಡ್ತೀನಿ ಮುಟ್ಟಿದ್ರೆ. ನನ್ನ ಯಾಕೋಬನ ನೀನು ಏನು ಮಾಡಬಾರ್ದು. ಹಲ್ಲೆಲೂಯಾ. ಎರಡನೇ ಶೋಧನೆ ಅವನು ಬರ್ತಾಗೆ, ಎರಡನೇ ಉಪದ್ರವ ಅವನು ಬರ್ತಾಗೆ, ಎರಡನೇ ಇಕ್ಕಟ್ಟು ಅವನು ಬರ್ತಾಗೆ. ಸ್ವಂತ ಅಣ್ಣನಿಂದ ಅವೇ ದೇವರಿಗೆ ಪ್ರೇಯರ್ ಮಾಡ್ದ. ದೇವರೇ ಬಂದ. ರಾತ್ರಿ ಎಲ್ಲ ದೇವರ ಹತ್ರ ಪ್ರೇಯರ್ ಮಾಡ್ತಾನೆ. ನಿದ್ರೆ ಗೊತ್ತಿಲ್ಲ, ಊಟ ತಿನ್ಲಿಲ್ಲ, ಪ್ರೇಯರ್ ಮಾಡ್ತಾನೆ, ಯುದ್ಧ ಮಾಡ್ತಾನೆ. ದೇವರು ಹಗಲಾಯ್ತು ನನ್ನ ಬಿಟ್ಬಿಡು, ಬೆಳಿಗ್ಗೆ ಆಗೋಯ್ತು ನನ್ನ ಬಿಟ್ಬಿಡು, ನಾನು ಓದ್ಬೇಕು, ಅಲ್ಲೋದ್ರೆ ನಾನು ಇರಲ್ಲ. ಯಾರು ನಿನ್ನ ಹೆಸರು ಇಟ್ಟು ನನ್ನ ಆಶೀರ್ವಾದ ಮಾಡೋ ತನಕ ಬಿಡಲ್ಲ. ನೀನ್ ನನ್ನ ಆಶೀರ್ವಾದ ಮಾಡೋ ತನಕ ನಿನ್ನ ಬಿಡಲ್ಲ. ನನ್ನ ಹೆಸರು ನಿನಗೆ ಯಾಕೆ? ನನ್ನ ಹೆಸರು ನಿನಗೆ ಹೇಳಲ್ಲ. ನನ್ನ ಹೆಸರಲ್ಲಿ ಅದೇ ಒಡಂಬಡಿಕೆಯಲ್ಲಿ ಯಾರಿಗೂ ಹೇಳಲ್ಲ, ಒಬ್ಬರಿಗೂ ಹೇಳಲ್ಲ. ನನ್ನ ಹೆಸರು ಒಬ್ಬರಿಗೂ ಹೇಳಲ್ಲ. ಎಲಿಯಾಗೆ ಹೇಳಿಲ್ಲ, ಎಲೀಷಾಗೆ ಹೇಳಿಲ್ಲ, ಮೋಸೆಗೆ ಹೇಳಿಲ್ಲ, ಒಬ್ಬರಿಗೂ ಹೇಳಿಲ್ಲ. ಯಾಕೋಬನಿಗೆ ಹೇಳಿಲ್ಲ, ಅಬ್ರಹಾಮನಿಗೆ ಹೇಳಿಲ್ಲ, ನಿನಗೆ ನನಗೆ ಹೇಳಿದ್ದಾರೆ. ಪೇತ್ರ ಯಾಕೋಬ ಹೇಳಿದ್ದಾನೆ, ಪೌಲ ಸೀಲ ಹೇಳಿದ್ದಾನೆ, ಬರ್ನಬ ಹೇಳಿದ್ದಾನೆ. ನನ್ನ ಹೆಸರು ಯೇಸು, ನನ್ನ ಹೆಸರು ಯೇಸು. ಯಾರು ಹೇಳಿದ ಅದೇ ಒಡಂಬಡಿಕೆ ಹೆಸರನ್ನ ನಿನಗೆ ನನಗೆ ಸಭೆಗೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯುದ್ಧ ಮಾಡ, ಪ್ರಾರ್ಥನೆ ಮಾಡ, ಶೋಧನೆಯಿಂದ ದೇವರು ತಪ್ಪಿಸ್ತಾನೆ. ನೀನು ಒಂದು ಆನ್ಲೈನ್ ಪ್ರೇಯರ್ ಮಾಡ್ತೀಯಾ, ನೀನು ಒಂದು ಆನ್ಲೈನ್ ಪ್ರೇಯರ್ಗೆ ದೇವರನ್ನ ಕಳಿತೀಯಾ, ನಿನ್ನ ಮನೆಯಲ್ಲಿ ಎಷ್ಟೋ ಶತ್ರು ಕ್ರಿಯೆಗಳು, ಕಷ್ಟಗಳು, ಕಣ್ಣೀರು ತೊಲಗುತ್ತದೆ. ರಾತ್ರಿ ಆಗಲು ದೇವರಿಗೆ ಮೊರೆ ಇಡಲು ಯಥಾರ್ಥವಾಗಿ ಮೊರೆ ಇಡುವರಾದರೆ ಆತನ ಹತ್ತಿರವಾಗಿದ್ದಾನೆ, ತನ್ನ ಭಕ್ತರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಕೀರ್ತನೆಗಳು ಗ್ರಂಥ 145 17-18ನೇ ವಚನ ಹೇಳ್ತದೆ. ಕೀರ್ತನೆಗಳು 45ನೇ ಅಧ್ಯಾಯ 18-19ನೇ ವಚನ ಏನ್ ಹೇಳ್ತದೆ? ಆಮೇಲೆ ಯೆಹೋವನಿಗೆ ಮೊರೆ ಇಡುವವರು, ಯೇಸು ಸ್ವಾಮಿಗೆ ಪ್ರೇಯರ್ ಮಾಡೋರು ಯಥಾರ್ಥವಾಗಿ ಮೊರೆ ಇಡೋದಾದ್ರೆ ಸಂಶಯ ಪಡ್ತೀರಾ, ಬೇಸರ ಪಡ್ತೀರಾ, ನಿದ್ರೆ ಅಂತ ನೋಡ್ತೀರಾ, ಕೆಲಸ ಕಾರ್ಯ ನೋಡ್ತೀರಾ, ಫಂಕ್ಷನ್ ಕ್ರಿಯೆ ಅಂತ ನೋಡ್ತೀರಾ, ಪ್ರತಿ ದಿನ ಒಂದೇ ಸಮಸ್ಯೆನ ದೇವರಿಗೆ ಹೇಳಿ ಹೇಳಿ ಯಥಾರ್ಥವಾಗಿ ಸಿಗುವ ತನಕ ಮೊರೆ ಇಡ್ತಾನೇ ಇದ್ರೆ ತನ್ನ ಭಕ್ತರ ಕೂಗನ್ನು ಕೇಳಿ ಅವರನ್ನ ಕಷ್ಟದಿಂದ ತಪ್ಪಿಸಿ ರಕ್ಷಿಸಿ ಹತ್ತಿರ ಇರ್ತಾರೆ. ಫಸ್ಟ್
ನೀನ್ ಪ್ರೇಯರ್ ಇದ್ರೆ ದೇವರು ನಿನ್ನ ಹತ್ರ ಇರ್ತಾನೆ. ನೀನ್ ಪ್ರೇಯರ್ ಇಂದ ದೂರ ಇದ್ರೆ ನಿನ್ ದೇವರು ದೂರ ಇರ್ತಾನೆ. ಪ್ರೇಯರ್ ಅಂದ್ರೆ ಏನು ಗೊತ್ತಾ? ದೇವ್ರ ಹತ್ರ ಮಾತಾಡೋದು. ಪ್ರೇಯರ್ ಅಂದ್ರೆ ಏನು? ದೇವ್ರಿಗೆ ಎಲ್ಲ ಹೇಳಿ ದೇವ್ರ ಹತ್ರ ಮಾತಾಡೋದು. ಪ್ರೇಯರು ನಿನಗೂ ದೇವರಿಗೂ ಸಂಬಂಧನ ಏರ್ಪಡಿಸ್ತದೆ. ಏನನ್ನ ಏರ್ಪಡಿಸ್ತದೆ? ನೀನ್ ಪ್ರೇಯರ್ ಮಾಡಿದ್ರೆ ಸಂಬಂಧ ಏನಾಗ್ತದೆ? ನೀನ್ ಯಾರು ಸ್ವಲ್ಪ ದಿನ ಮಾತಾಡಿದ್ರೆ ಬಿಟ್ಬಿಡು, ಅವರು ನಿನ್ನ ಹತ್ರ ಮಾತಾಡ, ಅವರು ಮಾತ್ರ ನಾನು ಮಾತಾಡ್ತೀನಿ, ಅವರೇ ಮಾತಾಡೋದು ಬೇಕಾದ್ರೆ. ದೇವ್ರ ಹಾಗೆ ಅವರೇ ನಾನು ಬೇಕು, ನನ್ನ ಹತ್ರ ಎಲ್ಲ ಇದೆ, ನನ್ನ ಮುಖ್ಯಾಧೀಶ್ವರ, ನನ್ನ ಐಶ್ವರ್ಯವನ್ನು ನನ್ನ ದೇವರು, ನನ್ನಿಂದಲೇ ಅವ್ರಿಗೆ ಲಾಭ, ಮಾತಾಡಬೇಕಾದ್ರೆ ಬಾ, ಎಲ್ಲ ಬಂದು ನಾನು ಎಂತವನ್ನಂತ ನೀನೇ ಬಂದು ಮಾತಾಡು. ಸಾವುಕಾರ ಮೇಲೆ ಕೋಪ ಮಾಡ್ಕೊಳಕ್ಕಾಗ್ತಾ? ಸಾವುಕಾರ ಮೇಲೆ ನಾವು ಕೋಪ ಮಾಡ್ಕೋಬ, ಆದ್ರೆ ದೇವ್ರ ಮೇಲೆ ನಾವು ಕೋಪ ಮಾಡ್ಕೋಬ. ದೇವರಿಂದ ನಾವು ದೇವ್ರ ಮೇಲೆ ಏನು ಯಾವುದೇ ಕಾರಣಕ್ಕೆ ನೀವು ತಿಳ್ಕೊಡ್ತೀನಿ, ಬರ್ಬಿಟ್ಟು ಎಲ್ಲಾ ಮನುಷ್ಯರ ನೀನು ಹೆಂಗಾನಾಯ್ತು ದೇವರ ಹತ್ರ ಮಾತಾಡ್ಬೇಕು, ಭಯಭಕ್ತಿಯಿಂದ ನಡ್ಕೊ. ಆದಷ್ಟು ಕೂಡ ದೇವರನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಬೇಡ. ಆತ ನಿನ್ ಜೊತೆಲಿದ್ರೆ ಸರ್ವ ಲೋಕ ನಿನ್ನ ಹತ್ರ ಇದ್ದಂಗೆ, ಸಮಸ್ತನು ನಿನ್ನ ಹತ್ರ ಇದ್ದಂಗೆ. ಆತ ನಿಲ್ವಾ ನಿನ್ನ ಹತ್ರ ಕೋಟಿ ಪಡಿತಾಗಿ, ನಿನ್ನ ಹತ್ರ ಸಾವಿರಾರು ಲಕ್ಷಾಂತರ ವರ್ಕರ್ಸ್ ಇರಲಿ, ಕುತ್ಕೊಂತಿದ್ರು ಕರಿತಿರ್ಲಿ, ಏನಂತೆ ಏಸು ಇಲ್ಲಲ್ಲ, ಸಮಾಧಾನ ಕರ್ತನಿಲ್ಲಲ್ಲ, ಆರೋಗ್ಯದಾಯಕನಿಲ್ಲಲ್ಲ, ರಕ್ಷಣೆ ಕೊಟ್ಟು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗಿ ನರಕಕ್ಕೆ ತಪ್ಪಿಸೋ ಏಸು ಇಲ್ಲಲ್ಲ. ಅದಕ್ಕೆ ನಿನ್ನ ಪರಲೋಕಕ್ಕೆ ಸೇರಿಸ್ತೀನಿ, ಸೋದರಿಯಿಂದ ಬಿಡಿಸ್ತದೆ. ಆಸಕ್ತಿ ಪ್ರಾರ್ಥನೆ ಅಂತ ಇವತ್ತು ದೇವರು ಮಾತಾಡ್ತಾರೆ. ಪ್ರೇಯರ್ ಅಲ್ಲಿ ಇಂಟ್ರೆಸ್ಟೆಡ್ ಪ್ರೇಯರ್ ಮಾಡು. ಏನು ಫಾರ್ಮಾಲಿಟಿಗೆ ಪ್ರೇಯರ್ ಮಾಡಬೇಡ. ಆಮೇಲೆ ಅಲ್ಲೆಲ್ಲೂಯಾ. ಪ್ರೇಯರ್ ಕೂತ್ಕೊಳ್ಳುವಾಗ ಇಂಟ್ರೆಸ್ಟೆಡ್ ಆಗಿ ಪ್ರೇಯರ್ ಮಾಡು. ಪ್ರೇಯರ್ ಮೇಲೆ ನಿನ್ನ ಆಸೆ ಇರಲಿ, ನಂಬಿಕೆ ಇರಲಿ. ಪ್ರೇಯರ್ ಕರೆಕ್ಟಾಗಿ ಮಾಡ್ಬೇಕಪ್ಪ, ಭಯಭಕ್ತಿನ ಮಾಡ್ಬೇಕಪ್ಪ, ವಾಕ್ಯಾನುಸಾರ ಮಾಡ್ಬೇಕಪ್ಪ, ಪಾಪ ವಿಗ್ರಹ ಮಾಡ್ಬೇಕಪ್ಪ, ಫೋನ್ ಎತ್ತಿದಿನ ಮಾಡ್ಬೇಕಪ್ಪ. ಫೋನ್ ಬಂದ್ರೆ ಕೂಡ ಎತ್ತಬಾರ್ದು, ಫೋನ್ ಬಂದ್ರೆ ಕೂಡ ಎತ್ತಬಾರ್ದು, ಏನು ನೋಡಬಾರ್ದು, ಏನು ತಿನ್ನಿಸ್ಕೋಬಾರ್ದು. ಕಾಫಿ ಟೀ ಬೇಕಾಗ್ಬಿಟ್ಟು ರೆಡಿಯಾಗಿ ಕುತ್ಕೊಂಡು ಸ್ನಾನ ಮಾಡ್ಬಿಟ್ಟು ಯಥಾರ್ಥವಾಗಿ ದೇವರನ್ನ ಘನಪಡಿಸು. ನಾವು ಎತ್ತಬೇಡ, ಗೊತ್ತಿದ್ದ ಫೋನೇ ಎತ್ತಬೇಡ. ಅದು ಯಥಾರ್ಥತ್ವ ಸಿಕ್ಕ. ನಾನು ಹೇಳಿದ ವಾಕ್ಯ ಕರೆಕ್ಟ್ ಆಗಿದೆಯಾ? ನಾವು ಬರ್ಕೊಂಡ್ಬಿಟ್ಟಿಲ್ಲ. ಕೀರ್ತನೆಗಳು 145 18-19 ವಚನ ಕರೆಕ್ಟ್ ಆಗಿದೆಯಾ? ಪ್ರೇಯರ್ ಮಾಡೋರು ಯಥಾರ್ಥವಾಗಿ ಪ್ರೇಯರ್ ಮಾಡಿದ್ರೆ ದೇವರ ಹತ್ರ ಇರ್ತಾರಂತೆ. ಫಸ್ಟ್ ತನ್ನ ಭಕ್ತರ ಕೂಗನ್ನ ಕೇಳ್ತಾರೆ. ಯೇಸು ಪ್ರೇಯರ್ನ ಕೇಳಿದ್ರೆ ನಿನ್ ಪ್ರಾಬ್ಲಮ್ಸ್ ತೀರ್ತು. ನೀನ್ ಕೇಳಿಲ್ವಾ, ನೀನ್ ಮಾಡ್ಬೇಕು ಪ್ರೇಯರ್ ಸರಿ ಇಲ್ಲ, ನೀನ್ ಇಂಟ್ರೆಸ್ಟ್ ಇರೋ ಪ್ರೇಯರ್ ಮಾಡ್ತೀಯ, ಬೇಜಾರ ಪ್ರೇಯರ್ ಮುಟ್ಕೋತೀಯಾ, ಯಾರು ಬೈತಾರಂತ ಪ್ರೇಯರ್ ಮುಟ್ಕೋತೀಯಾ, ಏನು ಆಗ್ಬಾರ್ದಂತ ಪ್ರೇಯರ್ ಮುಟ್ಕೋತೀಯಾ, ಅದು ಆಸಕ್ತಿ ಅಲ್ಲ, ಅದು ಇಂಟ್ರೆಸ್ಟೆಡ್ ಅಲ್ಲ. ಆಮೇಲೆ ಅದು ಸುಮ್ಮನೆ ಪಾರ್ನಾಟಿ ಏನೋ ದೇವರು ನಂಬಿದ್ದೆ ಪ್ರೇಯರ್ ಮಾಡ್ಬೋದು. ವ್ಯಕ್ತಿ ಕೇಳ್ತಾರೆ, ಗಂಡ ಕೇಳ್ತಾರ, ಅಣ್ಣ ಕೇಳ್ತಾರೆ, ತಂಗಿ ಕೇಳ್ತಾರೆ, ಓದಿದ್ರು ಕೇಳ್ತಾರೆ ಅಂತ ಪ್ರೇಯರ್ ಮಾಡ್ತಾರೆ. ಅದು ಆಸಕ್ತಿ, ಏನು ಯೂಸ್ ಇಲ್ಲ. ನೀವು ಯಾರಿಗೋಸ್ಕರ ಪ್ರೇಯರ್ ಮಾಡೋದಲ್ಲ, ದೇವರು ನಿನಗೋಸ್ಕರ ದೇವರು ಪ್ರೇಯರ್ ಮಾಡೋದು. ಆಮೇಲೆ ಹಲ್ಲೆಲೂಯಾ. ಸೊ ಯಾಕೋಬರು ಎಷ್ಟು ಅದ್ಭುತವಾಗಿ ತಪ್ಪಿಸ್ತಾರೆ ನೋಡ. ಮೋಶೆ ಕೇಳಿದ್ರೆ ಎಷ್ಟು ಜನ ಕೇಳಿದ್ರು ಮೋಶೆನ? ಮೋಶೆ ಮನಕಾಲಗಳಾಗಿ ಕೈ ಎತ್ಕೊಂಡಿರೋ ತನಕ ಇಸ್ರಾಯೇಲರಿಗೆ ಶಕ್ತಿ ಅಂತೆ. ಅವ್ನ ಕೈ ಎತ್ಕೊಂಡೇ ಇರುವಾಗ ಇಸ್ರಾಯೇಲರಿಗೆ ಬಲ ಅಂತೆ. ನೋವಾಗಿ ಕೆಳಗಡೆ ಇಳಿಸ್ಬಿಟ್ರೆ ವಿರೋಧಿ ಶಕ್ತಿಗೆ ಬಲ ಅಂತೆ. ಇದು ನೋಡಿದ ಯೆಹೋಶುವ ಏನ್ ಮಾಡ್ದ ಗೊತ್ತಾ? ಎತ್ಕೊಂಡೇ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಕೈಯಲ್ಲಿ ಒಬ್ಬರನ್ನ ಈ ಕೈಯಲ್ಲಿ ಒಬ್ಬರನ್ನ ನಿಲ್ಸ್ಬಿಟ್ಟು ಈಗ ಇಟ್ಕೊಂಡ್ಬಿಟ್ಟು ಕಲ್ಲು ಜೋಡಿಸ್ಬಿಟ್ಟಂತೆ. ಯಾಕೆ? ಯುದ್ಧ ಜಯವಾಗಿ ಶತ್ರುಗಳು ಸೋತವರೆಗೂ ಮೋಸೆ ಕೈಲಿ ಹಿಂಗೇ ಇದ್ದಾರೆ. ಅವೇ ಇವತ್ತಿನ ಕೈಲಿ ಎತ್ಕೊಂಡಿರ್ತೀಯಾ? ನೀನ್ ಇವತ್ತಿನ ಕೈಲಿ ಎತ್ಕೊಂಡೆ ದೇವರ ಹತ್ರ ಇರ್ತೀಯ. ಹಗಲು ರಾತ್ರಿ ಟೈಮ್ ಸಿಕ್ಕಾಗೆಲ್ಲ, ಟೈಮ್ ಸಿಗದೆ ಇರೋಗೆಲ್ಲ ಖಂಡಿತವಾಗ್ಲು ನಿನ್ನ ಶತ್ರುಗಳು ನಿನ್ ಮುಂದೆ ಸೋತೋಗ್ತಾರೆ. ನಿನ್ ವೈರಿಗಳು ನಿನ್ ಮುಂದೆ ಓಡುತ್ತಾರೆ. ಎಲ್ಲ ನಿನ್ ಮುಂದೆ ಕತ್ತಲೆ, ನಿನ್ನ ಶತ್ರುಗಳು ನಿನ್ನಿಂದ ದೂರ 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 ಹೋಗ್ಬಿಡ್ತಾರೆ. ಅಮಲೇಕರು ಇಸ್ರಾಯೇಲ್ ಮುಂದೆ ನಿಲ್ಲಲಿಲ್ಲ. ನೀನು
ಯಾವ ಮಂತ್ರ ಶಕ್ತಿಗಳು ನಿನ್ನ ಮನದಾಳದ ಎದುರಾದ ತಂತ್ರವನ್ನು ಮುರಿದಾಕಿರುವೆ, ಎದುರಾದ ತಂತ್ರವನ್ನು ಮುರಿದಾಕಿರುವೆ. ಯಾವಾಗಲೂ ಸ್ತುತಿಸುವಂತೆ ಬಲ ನೀಡಿರುವೆ, ಯಾವಾಗಲೂ ಸ್ತುತಿಸುವಂತೆ ಬಲ ನೀಡಿರುವೆ. ಅಪ್ಪ ನಿನಗೆ ಸ್ತೋತ್ರ, ರಾಜ ನಿನಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ. ಒಂದು ದಿನವೂ ಬಿಡದೆ ನನ್ನ ಪೋಷಿಸಿರುವೆ, ಒಂದು ದಿನವೂ ಬಿಡದೆ ನನ್ನ ಪೋಷಿಸಿರುವೆ. ಆಶ್ರಯ ವಸ್ತ್ರ ನೀಡಿ ಕಾಪಾಡಿರುವೆ, ಆಶ್ರಯ ವಸ್ತ್ರ ನೀಡಿ ಕಾಪಾಡಿರುವೆ. ಅಪ್ಪ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ. ಆದಿಬಂಧ ಮಾರ್ಗವನ್ನೇ ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತನೆ ವಂದಿಸುವೆ, 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 ವಂದಿಸುವೆ. ಸಭೆಗೆ ಬಲ ಇರ್ತದೆ, ಸೇವೆಗೆ ಬಲ ಇರ್ತದೆ, ಈಗ ವಿಶ್ವಾಸಿ ಜನ ಸಮೂಹಕ್ಕೆ ಬಲ ಇರ್ತದೆ ನನ್ನ ಕಾಲದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಹೋಗಿ ಲೂಕ 21:34 ಇನ್ನೊಂದು ಶೋಧನೆ ಇದೆ. ಏನ್ ಶೋಧನೆ ಗೊತ್ತಾಯ್ತು? ಇದು ದುಶ್ಶೋಧನೆ. ಇಂಥ ಶೋಧನೆ ಈ ಭೂಮಿಯಲ್ಲಿ ಇದುವರೆಗೂ ಬಂದಿಲ್ಲ. ಏನ ಇದುವರೆಗೂ ಬಂದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಎಲ್ಲರೂ ಈ ಯೂಟ್ಯೂಬರ್ ಕೇಳಿದವರು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಎನಿ ಟೈಮ್ ಊಟ 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 ತಿನ್ಕೊಂಡಿರೋದು, ಅತಿ ಭೋಜನದ ಮದಡಿನಿಂದಲೂ, ಅಮಲು ಅಮಲು ಅಂದ್ರೆ ಅದು ಇದು ಆರಿ, ಅದು ತಿನ್ನು ಕುಡಿ ಮಜಾ ಮಾಡು, ಅದು ಕೊಂಡು ಇದು ಕೊಂಡು ಅದು ಹುಡುಕು ಇದು ಹುಡುಕು, ಅದಿಲ್ಲ ಒಂದು ಎಕ್ಸ್ಟ್ರಾ ಇರಲಿ, ಒಂದು ಹೋದ್ರೆ ಇನ್ನೊಂದಿರ್ಲಿ. ಅತಿ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳು. ಎದುರು ಮನೆಯವರು ಹಾಕಿದ್ದಾರೆ, ಅಕ್ಕ ಹಾಕಿದ್ದಾಳೆ, ತಂಗಿ ಹಾಕಿದ್ದಾಳೆ, ನಮ್ಮ ಕ್ಲಾಸ್ಮೇಟ್ ಹಾಕಿದ್ದಾಳೆ. ನಾವು ಏನು ಸಿಂಪಲ್ ಆಗಿದ್ದೀವಿ, ನಮ್ಗೇನು ಆ ಥರ ಇದಿಲ್ಲ. ಅಯ್ಯೋ ನನ್ನ ಮಗು ಇಂಥ ಸ್ಕೂಲಲ್ಲಿ ಓದ್ತಾ ಇದೆ, ಅಯ್ಯೋ ನನ್ನ ಹತ್ರ ಈ ಬಟ್ಟೆ ಇಲ್ಲ, ಆ ಡಿಸೈನ್ ಇಲ್ಲ, ಈ ಬ್ರ್ಯಾಂಡ್ ಇಲ್ಲ, ಆ ಡ್ರೆಸ್ ಇಲ್ಲ, ಈ ಸ್ಯಾರಿ ಇಲ್ಲ, ಆ ಬ್ಲೌಸ್ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಪ್ರಪಂಚದ ಚಿಂತೆ. ಏನ್ ಚಿಂತೆ? ಪ್ರಪಂಚದ ಚಿಂತೆ. ನಮ್ಮ ಹತ್ರ ಅಂತ ಕಾರ್ ಇಲ್ಲ, ನಮ್ಮ ಹತ್ರ ಅಂತ ಮನೆ ಇಲ್ಲ, ಪ್ರಪಂಚದ ಚಿಂತೆಗಳು. ನೆಕ್ಸ್ಟ್, ನಿಮ್ಮ ಹೃದಯಗಳು ಭಾರವಾಗಿರಲು ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ನಿಮ್ಮ ಪಕ್ಕನೆ ನಿಮ್ಮ ಮೇಲೆ ಬರ್ತದೆ. ಯಾವುದಿನ ದೇವರ ಕೋಪ ಯೇಸುವನ್ನ ನಂಬಲಿಲ್ಲ, ನಂಬಿ ಸರಿಯಾಗಿ ಜೀವಿಸಲಿಲ್ಲ. ಶತ್ರುವಾದ ಸೈತಾನ, ಅಂತಿ ಕ್ರಿಸ್ತು, ಕಾಂತಿ ಕ್ರೈಸ್ಟ್, ಕ್ರಿಸ್ತು ವಿರೋಧಿ ಈ ಭೂಮಿಯನ್ನು ಆಳೋದಕ್ಕೆ 7 ವರ್ಷ ಬಹಳ ಉಗ್ರದಿಂದ ಮಾಡ್ತಾನೆ. ಯಾರು ಯೇಸು ನಂಬಕ್ಕಾಗಲ್ಲ, ಅದ್ಯಾರು ಬೈಬಲ್ ಓದಕ್ಕಾಗಲ್ಲ. ಮೈಂಡೊಳಗಡೆ ಯೇಸುವನ ರಕ್ಷಕನಾಗಿ ಸ್ವೀಕರಿಸಿದಾಗ ಕೂಡ ಅಲ್ಲಿ ಗೊತ್ತಾಗ್ತದೆ ಕ್ರಿಸ್ತು ವಿರೋಧಿನೇ. ಇಮಿಡಿಯೇಟ್ಲಿ ನಿಮ್ಮ ಮನೆ ಒಳಗಡೆ ಮಾಡ್ತಿರ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ಅವೆಲ್ಲವುಗಳಿಂದ, ಆ ಸೈತಾನದಿಂದ, ಪಿಶಾಚಿನಿಂದ, ಈ ಉಪದ್ರವದಿಂದ, ಈ ಲೋಕದಿಂದ, ನರಕ
ಆತಂಕದಿಂದ, ಪಾಪದಿಂದ, ಶಾಪದಿಂದ, ಕಟ್ಟುಗಳಿಂದ, ಈ ಅನ್ಯಾಯ ತೀರ್ಪಿನಿಂದ, ದೇವರ ಉಗ್ರತೆಯಿಂದ ನೀವು ತಪ್ಪಿಸ್ಕೊಳ್ಬೇಕಾದ್ರೆ, ಮನುಷ್ಯ ಕುಮಾರನಿಂದ ನಿಲ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಓದಲ್ಲ, ಕಂಟಿನ್ಯೂ ಮಾಡೋಣ. ಆ ದಿವಸವು ಭೂನಿವಾಸಿಗಳೆಲ್ಲರೇ ಬರುವುದು, ಆದರೆ ಬರೋದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಲ್ಲುವುದಕ್ಕೂ ನೀವು ಪೂರ್ಣ ಶಕ್ತರೇನು ಆಸಕ್ತಿ, ಏನದು ಆಸಕ್ತಿ, ಪೂರ್ಣ ಶಕ್ತರಾಗಿದ್ದು ಪೂರ್ತಿ ಆಸಕ್ತಿ ಇರ್ಬೇಕಂದ್ರೆ ಪ್ರೇಯರಲ್ಲಿ ಇರ್ಬೇಕು, ಮನಕಾಲ ಇರ್ಬೇಕು, ಉಪವಾಸದಲ್ಲಿ ಇರ್ಬೇಕು, ಬೈಬಲ್ ಅಲ್ಲಿ ಇರ್ಬೇಕು, ದೇವರ ಹತ್ರ ಮಾತಾಡ್ಬೇಕು, ಚರ್ಚ್ಗೆ ಹೋಗ್ಬೇಕು, ಆಮೇಲೆ ಬೈಬಲ್ ಅಲ್ಲಿ ಇರೋದನ್ನೆಲ್ಲ ತಿಳ್ಕೊಬೇಕಂತ ಪೂರ್ಣ ಶಕ್ತರಾಗಿದ್ದು, ಆಮೇಲೆ ಎಲ್ಲಾ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಏನು? ಏನ್ ವಿಜ್ಞಾಪನೆ ಅಂದ್ರೆ ಆ ಪ್ರೇಯರ್, ವಿಜ್ಞಾಪನೆ ಅಂದ್ರೆ ಏನು? ಕೇಳ್ಕೊಳ್ಳೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದೇವರನ್ನ, ಬಾ 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 ಯೇಸುವಿನ ನಾಮದಲ್ಲಿ ನೀವೇ ಅಂತ ಕೇಳೋದನ್ನೇ ವಿಜ್ಞಾಪನೆ. ಹಲ್ಲೆಲೂಯಾ. ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಇಲ್ಲಿ ಕೂಡ ಎಚ್ಚರ ಬಗ್ಗೆ ಮಾತಾಡ್ತೀನಿ, ಈ ವಾಕ್ಯ ಕೂಡ ಆಸಕ್ತಿ ಬಗ್ಗೆ ಮಾತಾಡ್ತೀನಿ, ಈ ವಾಕ್ಯ ಕೂಡ ಶೋಧನೆ 3 ಇದೆ ನೋಡಿ ಇದರಲ್ಲಿ. ಶೋಧನೆಗೆ, ಆಸಕ್ತಿಗೆ, ಎಚ್ಚರ ಇದೆ. ಫಸ್ಟ್ ಕೊಟ್ಟಿದ್ದ ವಾಕ್ಯದಲ್ಲಿ ಶೋಧನೆ ಇದೆ, ಆಸಕ್ತಿ ಇದೆ, ಎಚ್ಚರ ಇದೆ. ಸೆಕೆಂಡ್ ಕೊಟ್ಟಿದ್ದ ವಾಕ್ಯದಲ್ಲಿ ಶೋಧನೆ ಇದೆ, ಆಸಕ್ತಿ ಇದೆ, ಎಚ್ಚರ ಇದೆ. ನೀವು ಎಚ್ಚರ ಕೊಡಲಿಲ್ಲ ನೋಡಿ, ಇವಾಗ ಎಷ್ಟೋ ಜನ ಸುಮ್ಮನೆ ಇದ್ದಾರೆ, ಟಿವಿ ಮುಂದೆ ಕೂತಿರ್ತಾರೆ. ಅದೇ ದೇವರು, ಅದೇ ಅವರ ಆಶೀರ್ವಾದ. ಕೆಲವು ತಮಾಷೆ ಮಾಡ್ಕೊಂಡು ಕೂತ್ಕೊಂಡು ರೋಡಲ್ಲಿ, ಬೀದಿಯಲ್ಲಿ, ಗೇಟಲ್ಲಿ ಕೂತಿರ್ತಾರೆ. ಅದೇ ಅವ್ರನ್ನ ಕಾಪಾಡೋದು, ಅದೇ ಅವ್ರಿಗೆ ಈ ಶೋಧನೆಯನ್ನು ತಪ್ಪಿಸೋದು. ಹೇಳ್ತೀನಿ ನೋಡಿ, ಅಂತಿ ಕ್ರಿಸ್ತು ಅಂತ ನಾನು ಹೇಳಿದ್ನಲ್ಲ, ಕ್ರಿಸ್ತು ವಿರೋಧಿ, ಆಂಟಿ ಕ್ರಿಸ್ತು, ಕ್ರೂರ ಮೃಗ, ಚಿರತೆ ಕೈ ಸಿಕ್ಕಾಕೊಂಡ್ರೆ ಏನಾಗ್ತಾರೆ? ಕರಡಿ ಕೈ ಸಿಕ್ಕಾಕೊಂಡ್ರೆ ಏನಾಗ್ತಾರೆ? ಸಿಂಹ ಕೈ ಸಿಕ್ಕಾಕೊಂಡ್ರೆ ಏನಾಗ್ತಾರೆ? ಅದಕ್ಕಿಂತ ಭಯಂಕರ 7 ವರ್ಷ ಈ ಭೂಮಿಯನ್ನ ಒಂದೇ ಕಂಟ್ರೋಲ್ ಮಾಡ್ತಾರಂತೆ. ಇವಾಗ ಒಂದೊಂದು ದೇಶಕ್ಕೆ ಒಂದೊಂದು ಪ್ರಧಾನಿ, ಪ್ರೆಸಿಡೆಂಟ್ ಅಲ್ವಾ? ಇವನ ಕಾಲದಲ್ಲಿ 7 ವರ್ಷದಲ್ಲಿ ಇವನೇ ಪ್ರಪಂಚಕ್ಕೆ ಅಧಿಪತಿ. ಒಂದು ಗೌರ್ಮೆಂಟ್ ಏನು, ಪ್ರಪಂಚದ ಒಂದೇ ಗೌರ್ಮೆಂಟ್. ಇವಾಗ ಇಂಡಿಯಾದಲ್ಲಿ ಪೀಸು, ಅಮೆರಿಕದಲ್ಲಿ ಡಾಲರ್, ಇಂಗ್ಲೆಂಡ್ ಅಲ್ಲಿ ಪೌಂಡ್ ಅಲ್ಲಿ ಆಗಲ್ಲ. ವರ್ಲ್ಡ್ ಫುಲ್ ಒಂದೇ ಕರೆನ್ಸಿ, ಒಂದೇ ದುಡ್ಡು, ಒಂದೇ ಧರ್ಮ, ಒಂದೇ ದೇವರು, ಒಂದೇ ಭಾಷೆ, ಒಂದೇ ಕರೆನ್ಸಿ. ಎಲ್ಲ ಒಂದು 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 ಈಗಿರೋ ತರ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂ, ಬೌದ್ಧರು ಏನಿಲ್ಲ, ಒಂದೇ ಧರ್ಮ, ಒಂದೇ ದೇವರು. ಅವ್ನು ಹೇಳಿದ್ದೆ ನೀ ಮಾಡ್ಬೇಕು, ಅವ್ನು ಕೊಟ್ಟಿದ್ದೇ ತಿನ್ಬೇಕು. ಯೇಸು ಪ್ರೇಯರು ನಾವು, ಬೈಬಲ್ ನಾವು ಅವನ ಹತ್ರ ನೀನು ಆ ಮುದ್ರೆ ಹಾಕ್ಸ್ಕೊಳ್ಳೇಬೇಕು. ಹಾಕ್ಸ್ಕೊಳ್ಳಿದ್ರೆ ನೀನು ತಿನ್ನಕ, ಕುಡಿಯೋಕ, ನೀನು ಆ ವಸ್ತುಗಳು ಮಾರಕ, ತಗೊಳಕ ಬಿಡಲ್ಲ. ಇದು ಇಲ್ಲಿ ಹೇಳ್ತಾರೋ ಶೋಧನೆ, ಹೇಳ್ತಾರೋ ಶೋಧನೆ ಅದೇ. ಈ ಶೋಧನೆಯಿಂದ ನೀವು ತಪ್ಪಿಸ್ಕೋಬೇಕಾದ್ರೆ ಪ್ರೇಯರಲ್ಲಿರ್ಬೇಕು. ಪ್ರೇಯರಲ್ಲಿದ್ರೆ, ಪಾಪ ಮಾಡದಿದ್ರೆ, ಭಯಭಕ್ತಿ ಇದ್ರೆ ತಪ್ಪಿಸ್ಕೊಳ್ತೀಯ. ಯೇಸುವಿನ ಮುಂದ್ಗಡೆ ಕೂಡ ನಿಲ್ತೀಯ. ಯೇಸು ಮುಂದೆ ನಿಲ್ಲೋರು ಯಾರು ಗೊತ್ತಾ? ಯಾರು? ನಿತ್ಯ ಜೀವಕ್ಕೆ ಪಾತ್ರ ಎಲ್ಲಾರು ನಿಲ್ಲಕ್ಕಾಗಲ್ಲ. ಯೇಸು ಮುಂದ್ಗಡೆ ಎಲ್ಲಾರು ನಿಲ್ಲಕ್ಕಾಗಲ್ಲ. ಯಾರು ಪ್ರೇಯರಲ್ಲಿದ್ದು ಭಯಭಕ್ತಿಯಿಂದ, ಪಾಪ ಇದ್ದೀರ, ಪರಿಶುದ್ಧವಾಗಿ ಯೇಸು ಕ್ರಿಸ್ತ ಬರ್ತಾರಪ್ಪ, ಈ ಲೋಕದಲ್ಲಿ ನಮ್ಗೆ ಏನು ಇಲ್ಲ, ನಮ್ ಮುಂದಿನ ಜೀವನ ಇರೋದಂದ್ರೆ ಪರಲೋಕದಲ್ಲಿ. ಈ ಲೋಕ ನಮ್ಮನ್ನ ಆರಿಸ್ಕೊಳ್ಳೋದು ಬಿಟ್ಟಿರೋದು. ನಾವು ಈ ಲೋಕದಲ್ಲಿ ಟೂರಿಸ್ಟ್, ಏನಂತ ಪ್ರವಾಸಿಗಳು. ನಮ್ಗೆ ಇಲ್ಲಿ ಆರಿಸ್ಕೊಳ್ಳೋದು ಬಿಟ್ಟಿದ್ದಾರೆ. ನಮ್ಗೆ ಈ ಲೋಕದಲ್ಲಿ ಎಕ್ಸಾಮಿನೇಷನ್ ಇದೆ, ನಾನು ಅದರಲ್ಲಿ ಗೆಲ್ಬೇಕು, ನಿಜ ದೇವರನ್ನ ಹುಡುಕ್ಬೇಕು. ಅದಕ್ಕೆ ನನಗೆ ಈ ಭೂಮಿಯಲ್ಲಿ ದೇವರು 70 ವರ್ಷ ಆಯುಷ್ಯನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಾನು ಈಗಳನ್ನ, ಅವುಗಳನ್ನ, ಕೆಳಗಡೆ ಇರೋಗಳನ್ನ ಹುಡುಕ್ತೀರ, ಮೇಲ್ಗಡೆ ಇರೋ ನಿತ್ಯ ಜೀವ, ಪರಲೋಕ ರಾಜ್ಯ, ಯೇಸು ಕ್ರಿಸ್ತನ ಸಮಾಧಾನವನ್ನ ಹುಡುಕಿದ್ರೆ ನಿನಗೆ ಇದರಲ್ಲಿ ಈ ಶೋಧನೆಯಲ್ಲಿ ಪಾಸ್ ಆಗ್ತೀಯ. ಇಲ್ಲಂದ್ರೆ ಸಿಕ್ಕಾಕೋತೀಯ ಕೈಗೆ. ಕರಡಿ ಕೈ ಸಿಕ್ಕಿದ್ರೆ ಏನ್ ಮಾಡಿದ್ರು? ಮನೆ ಒಂದು ವಿಡಿಯೋ ನೋಡಿದ್ರ, ಕರಡಿ ಕೈ ಸಿಕ್ಕಾಕೊಂಡು ಮನುಷ್ಯನ ಹೆಂಗ್ ಕೆತ್ತಿದ್ರು ನೋಡಿದ್ರ? ಕಣ್ಣು ಬುದ್ಧಿಗಳು ಮಾತ್ರ ಎಲ್ಲ ಆಡ್ತಾ ಇದ್ರು. ರಿಯಲ್ ಆಗಿ ಕಾಣ್ತಿರೋದು.
ಒಂದು 3 ವಾರ ಹಿಂದೆ ಇಲ್ಲಿ ಎದೆ ಮೇಲೆ ಕುತ್ಕೊಂಡ್ಬಿಟ್ಟು ಪಾರ್ಚಿ ಬಿಸಾಕ್ತು. 3.5 ವರ್ಷ ಸೈಲೆಂಟ್ ಆಗಿರ್ತಾರೆ. 3.5 ವರ್ಷ ಬಹಳ ದೂರವಾಗಿ ನಡೆಸ್ತಾನೆ, ಜನಗಳನ್ನ ಪೀಡಿಸ್ತಾನೆ. ಅವ್ನು ಕೊಟ್ಟಿದ್ದೇ ತಿನ್ಬೇಕು, ಅವ್ನು ಕೊಟ್ಟು ಹೇಳಿದ್ದೇ ಕೇಳಬೇಕು, ಅವ್ನು ಹೇಳಿದ್ದನ್ನೇ ನೀನ್ ಮಾಡ್ಬೇಕು. ನಿನ್ ಇಷ್ಟಾನುಸಾರವಾಗಿ ಜೀವಿಸಕ್ಕಿಲ್ಲ. ನಿನ್ ಕಾಸೆಲ್ಲ ಅವನ ಹತ್ರ ಇರ್ತದೆ, ನಿನ್ ಜಮೀನೆಲ್ಲ ಅವನ ಹತ್ರ ಇರ್ತದೆ, ನಿನ್ ಸೊತ್ತೆಲ್ಲ ಅವನ ಹತ್ರ ಇರ್ತದೆ. ಆಮೇಲೆ ನಿನ್ ಕಾಸು ಕೈಯಲ್ಲಿ ನೋಡಕ್ಕಾಗಲ್ಲ. ಈಗಾದ್ರೂ ನೋಡ್ತಾ ಇದೀಯಾ? ನೀನ್ ದುಡಿದ್ರೆ ನಿನ್ನ ಹತ್ರ ಇರಲ್ಲ. ಗಾಡಿ ಗೀಡಿ ಕೌಂಟಿಂಗ್ ಜಮೀನ್ ಮಕ್ಕಳು ನಿಮ್ಗೆ ಎಷ್ಟು ಇಡ್ತೀರಿ, ಎಷ್ಟು ಮಕ್ಕಳು ಎಲ್ಲ ಅವನ ಹತ್ರ ಕಂಪ್ಲೀಟ್ ಇಟ್ಕೊಂಡಿರ್ತಾರೆ. ಇವನ ಬಗ್ಗೆ ನಾನು ಹೇಳ್ತಾರೆ, ಅವುಗಳಿಂದ ನೀನ್ ತಪ್ಪಿಸ್ಕೋಬೇಕಾದ್ರೆ ಮೇಲೆ ಆನೆಕಲ್ಲು ಬೀಳ್ತದೆ. 1000 kg ಆನೆಕಲ್ಲು ಭೂಮಿ ಮೇಲೆ ಬೆಂಕಿ ಬರ್ತದೆ, ಮಳೆ ಬರ್ತದೆ, ಪೀಡೆ ಬರ್ತದೆ, ಉಪದ್ರವ ಬರ್ತದೆ, ಶೋಧನೆ ಬರ್ತದೆ, ಅವಮಾನ ಬರ್ತದೆ, ನಿಂದನೆ ಬರ್ತದೆ. ದೊಡ್ಡ ದೊಡ್ಡ ಮಳೆಗಳು, ದೊಡ್ಡ ದೊಡ್ಡ ಆನೆಕಲ್ಲುಗಳು, ಬೆಂಕಿ, ಗಂಧಕ, ಈಗೇನು ಕೊರೋನಾ ವೈರಸ್ ಅದಕ್ಕಿಂತ ಭಯಂಕರವಾಗಿರೋ ಬರ್ತದೆ. ಆ ಟೈಮಲ್ಲಿ ಇವೆಲ್ಲವುಗಳಿಂದ ನೀವು ತಪ್ಪಿಸ್ಕೋಬೇಕಾದ್ರೆ ಈ ಒಂದು ಯೇಸುವನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಪ್ರಯತ್ನ ಇವತ್ತಿನ ಒಂದು ದಿನ ಕೂಡ ಬಿಡ್ತೇನೆ. ಒಂದು ದಿನ ಕೂಡ ನೀನು ಯೇಸುವಲ್ಲಿ ಇರ್ತಿರೋ ದಿನ ಇರಬಾರದು. ಆಗ ನೀನು ಈ ಕರಡಿಯಿಂದ, ಚಿರತೆಯಿಂದ, ಈ ಸಿಂಹದಿಂದ ನೀನು ತಪ್ಪಿಸ್ಕೊಂಡು ಅದಕ್ಕೇನ್ ಬೇಕಂದ್ರೆ ಪೂರ್ಣ ಸಂತರಾಗಿ, ಪೂರ್ಣ ಆಸಕ್ತಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ಯೇಸು ಕ್ರಿಸ್ತನ ಪ್ರಾರ್ಥನೆ 26ನೇ ಮಾಡ್ತಾ ಇದ್ದಾರೆ. ಏನೇನು ಪ್ರೇಯರ್ ಮಾಡಿದ್ದ ದೇವರಿಗೆ ಬಲ ಸಾಧ್ಯತೆ, ಆತ್ಮವಾಗಿದೆ, ದೇಹ ಬೀಗಾಗಿದೆ. ಸಿಲ್ವೆಯನ್ನು ಮಕ್ಕಳಿಗೋಸ್ಕರ ಬಳಸಿಕೊಂಡು ಬೆಳಗ್ಗೆ ಪ್ರೇಯರ್ ಮಾಡ್ತಾ ಇದ್ದಾರೆ, ರಾತ್ರಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಮಾಡಿದ್ರೆ ಏನಾಯ್ತು ಗೊತ್ತಾ? ಆಮೇಲೆ 5300 ಎಷ್ಟೇನು 5300 ಕೂಡ ಸಹಿಸಿಕೊಂಡ ಯೇಸು. ಕೊರಡೆಗಳು ಈಟಿಯಲ್ಲಿ ತಿಳಿದು 39 ಕೊರಡೆ ಏನು ನೋಡಿದ್ರು ಅದನ್ನೆಲ್ಲ ಸಹಿಸಿಕೊಳ್ಳೋದಕ್ಕೆ ಪ್ರೇಯರ್ಗೆ ಬಲ ಬಂತು. ಶೋಧನೆ ಜಯಿಸಿದ 3ನೇ ದಿನದಲ್ಲಿ ಎದ್ದುವಾನ. ಇದೇ ಶೋಧನೆ ಯೇಸು ಕ್ರಿಸ್ತನಲ್ಲಿ ಶೋಧನೆಯಲ್ಲಿ ಜಯ ಹೊಂದಿದ ವಾಕ್ಯ ಪುಸ್ತಕಕ್ಕೆ ಓದ್ಕೊಳ್ಳೋಕೆ ಕಷ್ಟಪಟ್ಟು ಮತ್ತಾಯ 26ನೇ ಯೇಸು ಕ್ರಿಸ್ತ ಎದ್ದು ಈಚೆ ಬರ್ತಾನೆ ಶೋಧನೆಯಿಂದ. ಶಿಲ್ಪೆ ಅನ್ನೋದು ಒಂದು ಶ್ರಮ, ಒಂದು ಸಂಕಟ. ಅದೇ ರೀತಿ ನೀನು ಕೂಡ ಪ್ರೇಯರ್ ಯಾಕೆ ಕೇಳ್ತಾ ಇಲ್ಲ, ಮಾತಾಡ್ತಾ ಇದ್ದೀನಿ, ಮಾತಾಡ್ತೀನಿ ಲಾಸ್ಟ್. ಹಲ್ಲೆಲೂಯಾ. ಶೋಧನೆಯಿಂದ ಜಯಿಸೋದಕ್ಕೋಸ್ಕರನೇ ಮಾಸ್ತಿ ಪ್ರೇಯರ್ ಹೋಗಿದ್ದು. ಉಪದ್ರವ ಕಾಲದಲ್ಲಿ ಪ್ರೇಯರ್ ಮಾಡಿದ್ದು ಯೇಸು ಕ್ರಿಸ್ತನು ಮರಣ ಶಿಲ್ಪೆ ಮರಣಕ್ಕೆ ಹೋಗಿದ್ದು ಮುಂಚೆ ಗೆತ್ಸೆಮನೆ ತೋಟದಲ್ಲಿ ಮೊಣಕಾಲ ಹಾಕಿದ್ದಾರೆ. ಪೇತ್ರ, ಯಾಕೋಬ, ಆಂದ್ರೇನ ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗಿ ಹತ್ತಲಾಗಿ ಬಲವಾಗಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಆಮೆನ್. ಎಂತ ಪ್ರೇಯರ್ ಗೊತ್ತಾ? ಇದುವರೆಗೂ ಯಾರೋ ಪ್ರೇಯರ್ ಮಾಡಿಲ್ಲ. ಏನ್ ಪ್ರೇಯರ್ ಅಂದ್ರೆ ಪ್ರೇಯರ್ ಮಾಡ್ತಾ ಮಾಡ್ತಾ ಮೈಯೆಲ್ಲ ಸೆಗೆ ಬಂತು. ಆ ಸೆಗೆ ಜಾಗದಲ್ಲಿ ರಕ್ತ ಕಿಂಬಬಾರದು. ಮೈಯಲ್ಲಿ ಯಾರಂತ ಪ್ರೇಯರ್ ಮಾಡೋಕೆ ಏನ್ ಬಂತು? ಬೆವರು ರಕ್ತವಾಗಿ ಸುರಿದು ಅಂತಿದೆ ಲೋಕಗ್ರಂಥದಲ್ಲಿ. ಹೆಂಗಂತ ಬಂದಿದೆ? 22ನೇ ಅಧ್ಯಾಯದಲ್ಲಿ ರಕ್ತವಾಗಿ ಬಂದಂತೆ ಬೆವರು. ಎಂತ ಪ್ರೇಯರ್ ನೋಡಿ, ಅದು ಎಂತ ಪ್ರೇಯರ್ ನೋಡೋಣ. ಅದೆಂತ ಪ್ರೇಯರ್ ಅನ್ನು ಇಬ್ರಿಯ 5:7 ಕ್ರಿಸ್ತನು ತಾನು ಭೂಲೋಕದಲ್ಲಿ ಇದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ದೇವರಿಗೆ ಬಲವಾಗಿ ಕೂಗುತ್ತಾ, ತಂದೆಯೇ ನಿನ್ನ ಚಿತ್ತವಿದ್ರೆ ಈ ಪಾತ್ರೆ ನನ್ನನ್ನು ಬಿಟ್ಟೋಗಲಿ, ನಿನ್ನ ಚಿತ್ತವಿದ್ರೆ ಈ ಪಾತ್ರೆ ನನ್ನನ್ನು ಬಿಟ್ಟೋಗಲಿ. ನನ್ನ ಆತ್ಮ ಬಲವಾಗಿದೆ, ದೇವರಿಗೆ ಬಲ ಸಾಕು. ಬೆಳಗ್ಗೆ ಶಿಲೆಯನ್ನು ಹೊಡೆಸ್ಕೊಳ್ಬೇಕು, ಬಲವಾಗಿ ಕೂಗುತ್ತಾ. ಆಮೇಲೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಸಮರ್ಪಿಸಿ ದೇವರ ಮೇಲಣ
ಭಯ ಭಕ್ತಿ ನೋಡು, ಆಸಕ್ತಿಗೆ ಅಲ್ಲಿ ಪ್ರೇಯರ್ ಇದೆ ನೋಡಿ. ಆಮೇನ್. ಭಯಭಕ್ತಿ ನಿರ್ಮಿತ ದೇವರನ್ನ ಕೇಳಲ್ಪಟ್ಟನು. ನೀನಿಂತ ಪ್ರೇಯರ್ ಮಾಡ್ತೀಯ, ನೀನಿಂತ ಪ್ರೇಯರ್ ದೇವರನ್ನು ಕೇಳ್ತೀಯ, ಖಂಡಿತವಾಗ್ಲೂ ನೀನು ಶೋಧನೆಯಿಂದ ಕಷ್ಟದಿಂದ ತಪ್ಪಿಸ್ಕೊತೀಯ. ಕ್ರಿಸ್ತು ವಿರೋಧಿಯಿಂದ ಕೂಡ ತಪ್ಪಿಸ್ಕೊತೀಯ. ಅಂಟಿಗ್ರಹಿಸಿ 7 ಉಪದ್ರವ ಈ ಲೋಕದಲ್ಲಿ ಬರ್ತದೆ, ಉಪದ್ರವ ಕಾಲ. ಆದ್ರಿಂದ ತಪ್ಪಿಸ್ಕೋಬೇಕು ನೀವು ಫಸ್ಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರಾರ್ಥನೆಯಿಂದ ಯಾರು ಕೊಲ್ಯಾತನನ್ನು ಜಯಿಸಕ್ಕಾಗಿಲ್ಲ. ಕೊಲ್ಯಾತನ ಇಷ್ಟು ಗಬ್ಬ, ಅವನ ಕತ್ತಿಗೆ ಇಷ್ಟು ಗಬ್ಬ, ಅವನ ಕಾಲುಗಳು ಕೈಗಳು ಕೊಲ್ಯಾತನ ಮುಂದೆ ನಾವಿದ ಪಿಳ್ಳೆ ತರ ಇದ್ದಾನೆ ಅಂತ ಪಿಳ್ಳೆ. ಪ್ರಾರ್ಥನಾ ವೀರನವನು ಕುರಿಗಳು ಮೇಯಿಸೋ ಕೂಡ ಪ್ರೇಯರ್ ಮಾಡ್ತಾ ಇಲ್ಲ. ಅವನನ್ನ ಶುದ್ಧೀಕರಣ ಮಾಡ್ಕೊಳ್ಳೋ ಕೂಡ ದೇವ್ರು ಹೇಳಿಲ್ಲ. ಅವನ ಅಣ್ಣ ತಮ್ಮನ್ನೆಲ್ಲ ಶುದ್ಧೀಕರಣ ಮಾಡ್ಕೊಳ್ಳಿ ಅಂತ ದಾವೀದನನ್ನ ಬಂದಿದ ತಕ್ಷಣ ಅಭಿಷೇಕ ಮಾಡಕ್ ಹೇಳ್ದ. ಈಗ ಇಲ್ಲಿ ಅವನು ಅಭಿಷೇಕ ಮಾಡು, ಪ್ರೇಯರ್ ಮನುಷ್ಯ. ಅದಕ್ಕೆ ಸೌಲ ಭಯಪಟ್ಟಿದ, ಅವರ ಅಣ್ಣನಿಗೆ ಭಯಪಟ್ಟಿದ್ರು, ಇಸ್ರಾಯೇಲ್ 12 ಕುಲಗಳು ಭಯಪಟ್ಟಿದ್ರು. ದಾವೀದ ಮಾತ್ರ ಮುಂದೆ ಹೋಗಿ ಗೊಲ್ಯಾತನನ್ನ ಕೊಂದು ಬಿಸಾಕ್ತಾನೆ. ಪ್ರಾರ್ಥನಾ ವೀರನವನು. ಆಸಕ್ತಿ ಯಾರು ಪ್ರೇಯರ್ ಇರಲಿಲ್ಲ, ದಾವೀದ ಪ್ರೇಯರ್ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಸತ್ಯವಾದ ದೇವರ ಕಥೆ. ಅಲ್ಲಿ ತನಕ ದೇವರು ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಿ. ಯೇಸು ಬರದ ಅತಿ ಶೀಘ್ರವಾಗಿದೆ. ನೀನು ಸಿದ್ಧಗಳು, ಅನೇಕರ ಸಿದ್ಧಗೊಳಿಸು. ಯೇಸು ಬರಲು ಬೇಗ ಇರೋದ್ರಿಂದ ನಿನ್ನ ಪಾಪಕ್ಕೆ, ಸಾಲಕ್ಕೆ, ಲೋಕಕ್ಕೆ, ವ್ಯವಹಾರಗಳಿಗೆ, ರಾಜಕೀಯಕ್ಕೆ, ಕಣ್ಣೀರಿಗೆ, ಈ ಲೋಕ ಸಂಬಂಧ ಎಲ್ಲ ದೂರ ಬಾ, ದೂರ ಬಾ. ಬಿಟ್ಬಿಟ್ಟು ಬಾ. ಲೋಕದಂತೆ ಬಿಟ್ಬಿಟ್ಟು ಓಡ್ಬಾ, ಲೋಕದಂತೆ ಬಿಟ್ಬಿಟ್ಟು ಓಡ್ಬಾ. ಈ ಲೋಕನ ಪಟ್ಟಣದಿಂದ ಈಚೆಗಡೆ ಬಂದ್ಬಿಡು, ಲೋಕದಲ್ಲಿ ಈಚೆಗಡೆ ಬಂದ್ಬಿಡು. ದೇವರು ನಿನ್ನನ್ನು ಸಿದ್ಧಪಡಿಸುವ ಪ್ರೇರಣೆ ತೀವ್ರದಿಂದ ಆಗ ದೇವರು ನಿನ್ನ ಜೊತೆ ಇರ್ತಾನೆ. ಅತಿ ಶೀಘ್ರವಾಗಿ ಯೇಸು ಕ್ರಿಸ್ತನ ಬರ್ತಾನೆ. ಮಾರನಾಥ ದೇವರು